ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 17ರಿಂದ 29. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚನ್ತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ. ತದ್ಬುದ್ಧಿಯುಳ್ಳವರಾಗಿ, ತದಾತ್ಮರಾಗಿ, ತನ್ನಿಷ್ಠರಾಗಿ, ತತ್ಪರಾಯಣರಾಗಿ, ಜ್ಞಾನದಿಂದ ಕಲ್ಮಷಗಳನ್ನೆಲ್ಲ ತೊಳೆದುಕೊಂಡು ಮತ್ತೆ ಹಿಂತಿರುಗದಿರುವಿಕೆಯನ್ನು ಪಡೆಯುತ್ತಾರೆ. ಅವರ ಬುದ್ಧಿ ಪರಮಾತ್ಮನಲ್ಲಿಯೇ. ಯಾರು ಆತ್ಮಜ್ಞಾನದಲ್ಲಿ ನಿರತರಾಗಿರುವರೋ, ಆತ್ಮಜ್ಞಾನದಲ್ಲಿ ನೆಲೆಯಾಗಿರುವರೋ ಅವರ ಬುದ್ಧಿ ಪರಮಾತ್ಮನಲ್ಲಿಯೇ ನಿರತವಾಗಿದೆ. ಅದಕ್ಕೆ ಅವನ ಇರುವಿಕೆಯಲ್ಲಿ ಯಾವ ಸಂದೇಹವೂ ಇಲ್ಲ, ಏಕೆಂದರೆ ಅವರು ಅವನನ್ನು ಅನುಭವಿಸಿರುವರು. ಇನ್ನು ಮೇಲೆ ಅಲ್ಲಿ ಸಂದೇಹಕ್ಕೆ ಆಸ್ಪದವಿರುವುದಿಲ್ಲ. ಬುದ್ಧಿ ಎಲ್ಲ ಸಂದೇಹಗಳಿಂದಲೂ ಪಾರಾದ ಸ್ಥಿತಿ. ಅವರ ಬುದ್ಧಿ ಉತ್ತರಮುಖಿ ಹೇಗೆ ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರುತ್ತಿರುವುದೋ ಹಾಗೆ ಯಾವಾಗಲೂ ದೇವರ ಕಡೆಗೆ ತಿರುಗುವುದು, ಅವನ ಸಮರ್ಥನೆ ಮಾಡುವುದು, ಅವನಿಲ್ಲದ ವಸ್ತುವನ್ನು ನಿರಾಕರಿಸುವುದು. ಇನ್ನು ಮೇಲೆ ಅವರ ಬುದ್ಧಿ ತಪ್ಪು ಹಾದಿಗೆ ಎಳೆಯಲಾರದು. ತದಾತ್ಮ್ಯ ಎಂದರೆ ಅವನ ಮನಸ್ಸೆಲ್ಲ ಪರಮಾತ್ಮನಿಂದ ತುಂಬಿ ತುಳುಕಾಡುತ್ತಿರುವುದು. ನಾವೊಂದು ಸ್ಪಂಜನ್ನು ನೀರಿನಲ್ಲಿ ಹಾಕಿದರೆ ಅದು ಹೇಗೆ ನೀರನ್ನು ತನ್ನ ಎಲ್ಲಾ ರಂಧ್ರಗಳಿಂದ ಹೀರಿಕೊಳ್ಳುವುದೋ ಹಾಗೆ ಅವನ ಮನಸ್ಸು ಭಗವಂತನಿಂದ ತುಂಬಿ ತುಳುಕುತ್ತಿದೆ. ಹಾಗಿರುವಾಗ ಪರಮಾತ್ಮನಿಗೆ ಕುರಿತದ್ದನ್ನು ನೋಡುತ್ತಾನೆ. ಜಿಲೇಬಿಯನ್ನು ತುಪ್ಪದಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿದರೆ ಅದು ಪಾಕವನ್ನು ಹೇಗೆ ಹೀರಿಕೊಳ್ಳುವುದೋ ಹಾಗೆ ಪರಮಾತ್ಮನನ್ನು ಅರಿತವನ ವ್ಯಕ್ತಿತ್ವ ಆಗುವುದು. ಅವನ ಒಳಗೆ ಹೊರಗೆ ಎಲ್ಲ ಅವನೇ ಆಗಿರುವನು. ಅದರಲ್ಲಿಯೇ ನಿಷ್ಠನಾಗಿದ್ದಾನೆ. ಪರಮಾತ್ಮನ ಆಧಾರದ ಮೇಲೆ ತನ್ನ ಜೀವನವನ್ನು ರೂಪಿಸಿಕೊಳ್ಳುವನು. ಯಾವಾಗಲೂ ಏನನ್ನು ಮಾಡುತ್ತಿದ್ದರೂ ಪರಮಾತ್ಮನನ್ನು ಮಾತ್ರ ಮರೆಯುವುದಿಲ್ಲ. ಅವನು ಮಾಡುವ ಕ್ರಿಯೆಗಳೆಲ್ಲ ಭಗವಂತನನ್ನು ಸೇರುವುದಕ್ಕೆ, ಅವನೊಡನೆ ಬಾಳುವುದಕ್ಕೆ, ಬದುಕುವುದಕ್ಕೆ. ಅದರಲ್ಲಿಯೇ ಪರಾಯಣನಾಗಿದ್ದಾನೆ. ಅಂದರೆ ದೇವರಲ್ಲಿಯೇ ಮುಳುಗಿರುವನು, ದೇವರನ್ನೇ ಸಂಪೂರ್ಣ ಆಶ್ರಯಿಸಿರುವನು. ಅವನಿಗೆ ಇನ್ನು ಬೇರೆ ಆಶ್ರಯ ಬೇಕಿಲ್ಲ. ಜೀವನದ ಪರಮ ಗಂತವ್ಯ ಪರಮಾತ್ಮ. ಅವನನ್ನು ಪಡೆದ ಮೇಲೆ ಮತ್ತಾವುದು ಅವನಿಗೆ ಬೇಕೆನಿಸುವುದಿಲ್ಲ. ಅವನು ಪರಮಾತ್ಮನ ಚಿಂತೆಯಲ್ಲಿಯೇ ಮುಳುಗಿ ಹೋಗಿದ್ದಾನೆ. ಅವನ ವ್ಯಕ್ತಿತ್ವವೆಲ್ಲ ಅವನನ್ನು ಸ್ಪಂದಿಸುತ್ತಿದೆ. ಅವನ ಹಳೆಯದೆಲ್ಲ ಹೋಗಿದೆ. ಅಲ್ಲೆಲ್ಲ ದೇವರೇ ಬಂದು ನೆಲೆಸಿರುವನು. ಜ್ಞಾನದಿಂದ ತನ್ನ ಕಲ್ಮಷವನ್ನು ತೊಳೆದುಕೊಂಡವನು ಹೋದರೆ ಹಿಂತಿರುಗದ ರೀತಿ ಹೋಗುತ್ತಾನೆ ಎಂದರೆ ಮೋಕ್ಷವನ್ನು ಪಡೆಯುತ್ತಾನೆ. ನಾವು ಪ್ರಪಂಚಕ್ಕೆ ಬರಲು ಕಾರಣ ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳು. ಯಾವಾಗ ಜ್ಞಾನದ ಆವಿಗೆಯಲ್ಲಿ ಹಸಿ ಬೆಂದು ಹೋಗುವುದೋ ಇನ್ನು ಮೇಲೆ ಅವನು ಬೇರೊಂದು ಜನ್ಮವನ್ನು ಎತ್ತಬೇಕಾಗಿಲ್ಲ. ಏಕೆಂದರೆ ಅವನು ಕೃತಕೃತ್ಯನಾಗಿದ್ದಾನೆ, ಪುಣ್ಯಾತ್ಮನಾಗಿದ್ದಾನೆ. ಪ್ರಪಂಚಕ್ಕೆ ಕೊಡಬೇಕಾದ ಸಾಲ ಅವನಲ್ಲಿ ಯಾವುದೂ ಇಲ್ಲ, ಇನ್ನಾವುದೂ ಇಲ್ಲ. ಅವನು ಋಣಮುಕ್ತನಾಗಿ ಹೋಗುತ್ತಾನೆ. ಬದ್ಧ ಜೀವಿಗಳೆಲ್ಲ ಪ್ರಪಂಚವನ್ನು ಬಿಟ್ಟು ಹೋಗುತ್ತಾರೆ. ಅಯ್ಯೋ ಬಿಡಬೇಕಲ್ಲ ಎಂದು ಬಿಡುತ್ತಾರೆ. ಅವರ ದೃಷ್ಟಿಯೆಲ್ಲ ಇಲ್ಲಿಯೇ, ಪ್ರಪಂಚದಲ್ಲಿಯೇ. ಅವರ ಋಣ ತೀರಿಲ್ಲ. ಅದನ್ನು ತೀರಿಸಲು ಪುನಃ ಈ ಪ್ರಪಂಚಕ್ಕೆ ಬಂದು ತಮ್ಮ ಸಂಸಾರಕ್ಕೆ ತಕ್ಕಂತೆ ಎಲ್ಲೋ ಜನ್ಮ ಧರಿಸುವರು. ಆದರೆ ಮುಕ್ತ ಜೀವಿ ಬದುಕಿರುವಾಗಲೇ ಎಲ್ಲರಿಂದ ರಜ ತೆಗೆದುಕೊಂಡಿರುವನು. ಇನ್ನು ಮೃತ್ಯು ಮುಖದಲ್ಲಿ ಪರಮಾತ್ಮನಲ್ಲದೆ ಬೇರೆ ಚಿಂತನೆಯೇ ಇಲ್ಲ ಅವನಲ್ಲಿ. ಆಸೆ ಆಕಾಂಕ್ಷೆಗಳು ಭಸ್ಮವಾಗಿ ಹೋಗಿವೆ. ಹನಿಯೊಂದು ಸಾಗರಕ್ಕೆ ಬೀಳುವಂತೆ ಅವನು ಮುಕ್ತನಾಗಿ ಹೋಗುವನು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿಯೂ ಪಂಡಿತರು ಸಮದರ್ಶಿಗಳಾಗಿರುವರು. ಪಂಡಿತರು ತಮ್ಮ ಕಣ್ಣೆದುರಿಗೆ ಕಾಣುವ ಉಪಾಧಿಗಳನ್ನು ದೂರಿ ಅದರ ಹಿಂದೆ ಇರುವ ಪರಮಾತ್ಮ ವಸ್ತುವನ್ನು ನೋಡುವರು. ಅಜ್ಞರು
ಕೇವಲ ಉಪಾಧಿಗಳನ್ನು ಮಾತ್ರ, ಅಂದರೆ ಎದುರಿಗೆ ಕಾಣುವ ದೇಹಾದಿಗಳನ್ನು ಮಾತ್ರ ನೋಡುವರು. ಅಜ್ಞಾನದಲ್ಲಿ ನಾಮರೂಪಗಳ ವಿಜೃಂಭಣೆ, ಇಲ್ಲಿಯೇ ಒಂದು ಹೆಚ್ಚು, ಮತ್ತೊಂದು ಕಡಿಮೆ, ಒಂದು ಪವಿತ್ರ ಮತ್ತೊಂದು ಅಪವಿತ್ರ, ಒಂದು ಪ್ರಾಣಿ ಮತ್ತೊಂದು ಮನುಷ್ಯ ಎಂದು ನೋಡುವುದು. ಪಂಡಿತ ಎಂದರೆ ಜ್ಞಾನಿಗೆ ಪ್ರಪಂಚವೇ ಬದಲಾಯಿಸಿದೆ, ಎಲ್ಲ ಭಗವನ್ಮಯವಾಗಿ ಕಾಣುವುದು. ಸಕ್ಕರೆಯಿಂದ ಹಲವು ಆಕಾರಗಳನ್ನು ಮಾಡಿ ಅಂಗಡಿಯಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ಮಾರುವರು. ಅವುಗಳಲ್ಲಿ ದೇವರು, ಮನುಷ್ಯ, ತುಳಸಿಕಟ್ಟೆ, ಹಲವು ಪ್ರಾಣಿಗಳು, ಇವುಗಳ ಆಕಾರವೆಲ್ಲ ಇರುವುದು. ನಾವು ನಾಮರೂಪದ ದೃಷ್ಟಿಯಿಂದ ನೋಡಿದಾಗ ಒಂದಕ್ಕೂ ಮತ್ತೊಂದಕ್ಕೂ ಭಿನ್ನತೆ ಇದ್ದೇ ಇದೆ. ಆದರೆ ಸಕ್ಕರೆಯ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಒಂದೇ. ಜ್ಞಾನಿಯದು ಸಕ್ಕರೆಯ ದೃಷ್ಟಿ. ಒಳ್ಳೆಯ ಗುಣಗಳಿಂದ ಕೂಡಿರುವ ಬ್ರಾಹ್ಮಣ ಒಂದು ಕಡೆ, ಮತ್ತೊಂದು ಕಡೆ ಎಲ್ಲಾ ಅನಾಚಾರಕ್ಕೂ ಹೆಸರಾಂತ ಚಂಡಾಲ ಇರುವನು. ಜ್ಞಾನಿ, ಬ್ರಾಹ್ಮಣ ಮತ್ತು ಚಂಡಾಲನ ಹಿಂದೆ ಇರುವ ಒಂದೇ ವಸ್ತುವನ್ನು, ಜ್ಞಾನಿಯಾದವನು ಬ್ರಾಹ್ಮಣ ಮತ್ತು ಚಂಡಾಲನ ಹಿಂದೆ ಇರುವ ಒಂದೇ ವಸ್ತುವನ್ನು ನೋಡುತ್ತಾನೆ. ಅದರಂತೆಯೇ ಪ್ರಾಣಿಗಳಲ್ಲಿ ಹಿಂದೂಗಳಿಗೆ ಪರಮ ಪವಿತ್ರವಾದ ಗೋವು, ಮತ್ತೊಂದು ಎಲ್ಲಾ ಗಲೀಜುಗಳನ್ನು ತಿನ್ನುವ ನಾಯಿ, ಅದನ್ನು ಮುಟ್ಟಿದರೆ ಸ್ನಾನ ಮಾಡಬೇಕಾಗುವುದು. ಅದರ ಹಿಂದೆಯೂ ಜ್ಞಾನಿಯಾದವನು ಒಂದನ್ನೇ ನೋಡುತ್ತಾನೆ. ಆನೆಯಾದರೂ ಬಹಳ ಭಾರಿ ಪ್ರಾಣಿ, ಅಷ್ಟೊಂದು ದೊಡ್ಡ ಪ್ರಾಣಿಯಾದರೂ ಅದರ ಹಿಂದೆ ಇರುವ ಪರಮಾತ್ಮ ವಸ್ತು ಒಂದೇ. ಹಾಗಾದರೆ ಜ್ಞಾನಿ ಒಂದೇ ಪರಮಾತ್ಮನನ್ನು ನೋಡಿದರೆ ಒಂದೇ ರೀತಿ ಸನ್ಮಾನಿಸುತ್ತಾನೆಯೇ? ಸಾಧು, ಕಳ್ಳ, ಹುಲಿ, ಹಸು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುವನೇ? ಶ್ರೀರಾಮಕೃಷ್ಣರು ಮನೋಜ್ಞವಾಗಿ ಬಣ್ಣಿಸುವರು. ನಾರಾಯಣನ ದೃಷ್ಟಿಯಲ್ಲಿ ಸಾಧುವಿನ ಹಿಂದೆ, ಕಳ್ಳನ ಹಿಂದೆ ಇರುವವನು ಒಬ್ಬನೇ. ಆದರೆ ನಾರಾಯಣನ ದೃಷ್ಟಿಯಿಂದ ಸಾಧುವೇಷ ಹಾಕಿಕೊಂಡಿರುವಾಗ ಒಂದು ರೀತಿ ವ್ಯವಹರಿಸುತ್ತಾನೆ, ಚೋರನಾಗಿರುವಾಗ ಮತ್ತೊಂದು ರೀತಿ ವ್ಯವಹರಿಸುತ್ತಾನೆ. ಸಮನಾಗಿ ನೋಡುವ ಜ್ಞಾನಿ ವ್ಯವಹಾರದಲ್ಲಿ ಮೂಢನಾಗುವುದಿಲ್ಲ. ಹಿಂದಿರುವ ನಾರಾಯಣನಿಗೆ ನಮಸ್ಕರಿಸಿದರೂ ಮುಂದಿರುವ ಅವನ ಉಪಾಧಿಯಾದ ಚೋರನ ಹತ್ತಿರ ಜಾಗೃತನಾಗಿರುವನು. ವ್ಯಾಘ್ರದಲ್ಲಿಯೂ ನಾರಾಯಣನೇ ಇರುವನು. ಆದರೆ ಅದಕ್ಕೆ ನಾವು ದೂರದಲ್ಲಿ ಪಂಜರದ ಹೊರಗಡೆಯಿಂದಲೇ ನಮಸ್ಕಾರ ಹಾಕಬೇಕು. ಒಳಗೆ ಹೋಗಿ ಏನು ನಾರಾಯಣ ಎಂದರೆ ಅದರ ಉಪಾಧಿ ತೊಂದರೆಯನ್ನು ಕೊಡಬಹುದು. ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲದರ ಹಿಂದೆಯೂ ಒಂದನ್ನೇ ನೋಡಿದರೂ ವ್ಯಾವಹಾರಿಕ ದೃಷ್ಟಿಯಿಂದ ಅದರ ಮೇಲೆ ಆರೋಪಿತವಾದ ಉಪಾಧಿಗಳ ಅರಿವು ಅವನಿಗೆ ಆಗುವುದು. ಆದರೆ ಅದಕ್ಕೆ ಮೋಸ ಬೀಳುವುದಿಲ್ಲ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸಾಮ್ಯದಲ್ಲಿ ನೆಲೆಸಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ. ಏಕೆಂದರೆ ಬ್ರಹ್ಮ ದೋಷರಹಿತವಾಗಿಯೂ ಸಮವಾಗಿಯೂ ಇದೆ. ಆದುದರಿಂದ ಅವರು ಬ್ರಹ್ಮದಲ್ಲಿಯೇ ನೆಲೆಸಿರುವರು. ಸಾಮ್ಯದಲ್ಲಿ ನೆಲೆಸಿರುವವರು ಇಲ್ಲಿಯೇ ಸಂಸಾರದಿಂದ ಪಾರಾಗಿದ್ದಾರೆ. ಸಾಮ್ಯ ದೃಷ್ಟಿ ನಮಗೆ ಬರಬೇಕಾದರೆ ಎಲ್ಲಾ ನಾಮರೂಪಗಳ ಹಿಂದೆ ಅಖಂಡವಾದ ಅವಿಭಾಜ್ಯವಾದ ಬ್ರಹ್ಮತತ್ವವನ್ನು ನೋಡಬೇಕು. ಆ ಭೂಮಾನುಭೂತಿ ನಮಗಾದರೆ ಅದರ ಮುಂದೆ ತಾತ್ಕಾಲಿಕವಾಗಿ ಯಾವುದೋ ನಾಮರೂಪದ ಮೋಡ ಮುಚ್ಚಿದರೆ ಅದನ್ನು ಗಣನೆಗೆ ತರುವುದಿಲ್ಲ. ಆ ಮೋಡ ಜ್ಞಾನಿಗೆ ಸರಿದು ಹೋಗಿದೆ. ಅವನು ಇನ್ನು ಮೇಲೆ ಇಂದ್ರಿಯ ವಿಷಯಗಳ ಕೋಟಲೆಗೆ ಸಿಲುಕುವುದಿಲ್ಲ. ನಾವು ಸರ್ವವ್ಯಾಪಿಯಾದ ಒಂದನ್ನು ನೋಡಬೇಕಾದರೆ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನು ಮೀರಿ ಹೋಗಬೇಕು. ಅವುಗಳ ಆಕರ್ಷಣೆಗೆ ಅವನು ಸಿಲುಕುವುದಿಲ್ಲ. ಇಂತಹ ಸ್ಥಿತಿಗೆ ಬಂದ ಮನುಷ್ಯ ಈ ಪ್ರಪಂಚದಲ್ಲಿ ಇರುವಾಗಲೇ ಅದೊಂದನ್ನೇ ಎಲ್ಲ ವಸ್ತುಗಳ ಹಿಂದೆ ನೋಡುತ್ತಿರುವನು. ಈ ಸಂಸಾರದ ಹಿಂದೆ ಹೋಗಿರುವನು. ಈ ಸಂಸಾರದ ಜಳ್ಳನ್ನು ಭೇದಿಸಿರುವನು. ಮುಕ್ತಿ ಎಂದರೆ ಬದುಕಿರುವಾಗ ಇಲ್ಲದ್ದು ಸತ್ತ ಮೇಲೆ ಬರುವ ಅವಸ್ಥೆಯಲ್ಲ. ಬದುಕಿರುವಾಗಲೂ ಯಾವುದು ಇದೆಯೋ ಅದೇ ಸತ್ತ ಮೇಲೆಯೂ ಇರುವುದು. ಇರುವಾಗ ಸರ್ವವ್ಯಾಪಿಯಾದ ಭಗವದ್ ದರ್ಶನ ಆಗಿದ್ದರೆ ಕಾಲವಾದ ಮೇಲೂ ಅದೇ ಸ್ಥಿತಿಯಲ್ಲಿರುವನು. ಇರುವಾಗ ಸುಳ್ಳನೋ ಕಳ್ಳನೋ ಆಗಿ ಯಾವುದೋ ಒಂದು ಪುಣ್ಯ ಕೆಲಸವನ್ನು ಮಾಡಿದನೆಂದು ಅವನಿಗೆ ಮುಕ್ತಿ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಅವನು ಮಾಡಿದ ಪುಣ್ಯ ಕೆಲಸಕ್ಕೆ ಒಂದು ಪುಣ್ಯ ಲೋಕವೋ ಒಂದು ಪುಣ್ಯ ಜನ್ಮವೋ ತಾತ್ಕಾಲಿಕವಾಗಿ ಪ್ರಾಪ್ತವಾಗಬಹುದು. ಆದರೆ ಅದು ಮುಕ್ತಿಯಲ್ಲ, ಬಿಡುಗಡೆಯಲ್ಲ. ಅವನು ತಾತ್ಕಾಲಿಕವಾಗಿ ಪಡೆದ ಸ್ಥಿತಿಯನ್ನು ಅನುಭವಿಸಿ ಆದ ಮೇಲೆ ಪುನಃ ಮನುಷ್ಯನಾಗಿ ಹುಟ್ಟಿ
ಮನಸ್ಸನ್ನು ಸರ್ವವ್ಯಾಪಿಯಾದ ಭಗವಂತನ ಮೇಲೆ ಹರಿಸುವುದನ್ನು ಅಭ್ಯಾಸ ಮಾಡಿ ಅದರಲ್ಲಿ ಯಶಸ್ವಿ ಆದರೆ ಮಾತ್ರ ಸಂಸಾರದಿಂದ ಪಾರಾಗುವನು, ಇಲ್ಲದೇ ಇದ್ದರೆ ಇಲ್ಲ. ದೋಷ ಬ್ರಹ್ಮದಲ್ಲಿ ಇಲ್ಲ, ದೋಷ ಇರುವುದು ಉಪಾಧಿಯಲ್ಲಿ. ಒಂದೇ ವಿದ್ಯುತ್ ಶಕ್ತಿ ಎಲ್ಲಾ ಬಲ್ಬುಗಳ ಮೂಲಕ ಪ್ರಕಾಶಿಸುತ್ತಿದೆ. ಕೆಲವು ಬಲ್ಬು ಹಳದಿ, ಕೆಲವು ನೀಲಿ ಹೀಗಿವೆ. ಕೆಲವು 1000 ಕ್ಯಾಂಡಲ್ ಕಾಂತಿಯದು, ಮತ್ತೆ ಕೆಲವು 0 ಕ್ಯಾಂಡಲ್ ಕಾಂತಿಯದು. ಇದರಿಂದ ವಿದ್ಯುತ್ ಶಕ್ತಿಗೆ ಬಣ್ಣ ಬಂತೆ. ವಿದ್ಯುತ್ ಒಂದೇ ಸಮನಾಗಿದೆ. ಯಾವುದರ ಮೂಲಕ ಅದು ವ್ಯಕ್ತವಾಗುವುದೋ ಅದರ ಗುಣ ದೋಷಗಳು ಇವು. ಬೃಂದಾವನದಲ್ಲಿ ನೀರು ಹರಿದುಕೊಂಡು ಹೋಗುವಾಗ ಒಂದೊಂದು ಕಡೆ ಅದರ ಮೇಲೆ ಒಂದೊಂದು ಬಗೆಯ ಬೆಳಕನ್ನು ಬಿಡುತ್ತಾರೆ. ಆಗ ನೀರೇ ಆ ಬಣ್ಣವನ್ನು ಧರಿಸಿದಂತೆ ನಮಗೆ ತೋರುವುದು. ಇದೊಂದು ನಮ್ಮ ಭ್ರಮೆ. ನೀರಿಗೆ ಯಾವ ದೋಷವೂ ತಾಕಿಲ್ಲ. ಬ್ರಹ್ಮ ಎಲ್ಲ ಕಡೆಯೂ ಸಮನಾಗಿ ನಿಷ್ಪಕ್ಷಪಾತವಾಗಿ ಇರುವನು. ಒಂದು ಕಡೆ ಜಾಸ್ತಿ ಇಲ್ಲ, ಮತ್ತೊಂದು ಕಡೆ ಕಡಿಮೆಯಲ್ಲ. ಸೂರ್ಯನ ಬೆಳಕು ಅರಸನ ಮನೆಯ ಮೇಲೂ ಬೀಳುವುದು, ಬಡವನ ಗುಡಿಸಲ ಮೇಲೂ ಬೀಳುವುದು, ಅದು ಚರಂಡಿಯ ಮೇಲೂ ಬೀಳುವುದು. ಅದಕ್ಕೆ ಒಂದು ಹೆಚ್ಚಲ್ಲ, ಮತ್ತೊಂದು ಕಡಿಮೆಯಲ್ಲ. ಉಪಾಧಿಗಳು ಬ್ರಹ್ಮನ ಕಾಂತಿಯನ್ನು ಪ್ರತಿಬಿಂಬಿಸುವುದರಲ್ಲಿ ಹೆಚ್ಚು ಕಡಿಮೆಯನ್ನು ನಾವು ನೋಡಿದರೂ ಅದು ಉಪಾಧಿಯ ದೋಷವೇ ಹೊರತು ಬ್ರಹ್ಮನ ದೋಷವಲ್ಲ. ಸೂರ್ಯನ ಬೆಳಕು ನೆಲದ ಮೇಲೆ ಬೀಳುವುದು, ನೀರಿನ ಮೇಲೂ ಬೀಳುವುದು, ಕನ್ನಡಿಯ ಮೇಲೂ ಬೀಳುವುದು. ಇಲ್ಲಿ ಬೆಳಕಿನ ಪ್ರತಿಬಿಂಬವನ್ನು ಒಂದು ಮತ್ತೊಂದಕ್ಕಿಂತ ಹೆಚ್ಚು ವ್ಯಕ್ತಪಡಿಸುತ್ತಿದ್ದರೂ ಅದು ಸೂರ್ಯನ ತಪ್ಪಲ್ಲ. ಅದರಂತೆಯೇ ದೇವರು ಎಲ್ಲರಲ್ಲಿಯೂ ಒಂದೇ ಸಮನಾಗಿರುವನು. ಆವಿರ್ಭಾವದ ದೃಷ್ಟಿಯಿಂದ ನೋಡಿದಾಗ ಸಾಧುವಿನಲ್ಲಿ ಹೆಚ್ಚಾಗಿಯೂ ಕಳ್ಳನಲ್ಲಿ ತುಂಬ ಕಡಿಮೆಯಾಗಿಯೂ ಇರುವುದು ಕಾಣುವುದು. ಪಂಡಿತರು ಅಥವಾ ಜ್ಞಾನಿಗಳು ಆವಿರ್ಭಾವದ ದೃಷ್ಟಿಯಿಂದ ನೋಡುವುದಿಲ್ಲ. ಅದನ್ನು ಮಾಡುವವರು ಸಾಧಾರಣ ಮನುಷ್ಯರು. ಯಾವುದು ವ್ಯಕ್ತವಾಗಿದೆಯೋ ಅದಕ್ಕೆ ಮಾತ್ರ ಪುರಸ್ಕಾರ, ಬಹುಮಾನ. ಯಾವುದು ಸುಪ್ತವಾಗಿದೆಯೋ ಅದನ್ನು ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಜ್ಞಾನಿಯಾದರೂ ಉಪಾಧಿಗಳ ಹಿಂದೆ ಹೋಗಿ ಒಂದೇ ಸಮನಾಗಿ ಎಲ್ಲ ಕಡೆಯಲ್ಲೂ ಪಸರಿಸಿರುವ ಬ್ರಹ್ಮದ ಮೇಲೆ ಮನಸ್ಸನ್ನು ಇಟ್ಟಿರುವನು. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಸ್ಥಿರ ಬುದ್ಧಿಯುಳ್ಳವನು, ಮೋಹವಿಲ್ಲದವನು, ಬ್ರಹ್ಮದಲ್ಲಿಯೇ ನೆಲೆಸಿರುವ ಬ್ರಹ್ಮಜ್ಞಾನಿ ಪ್ರಿಯವಾದುದನ್ನು ಪಡೆದಾಗ ಹಿಗ್ಗಕೂಡದು, ಅಪ್ರಿಯವಾದುದನ್ನು ಪಡೆದಾಗ ಕುಗ್ಗಕೂಡದು. ಬ್ರಹ್ಮಜ್ಞಾನಿಯಲ್ಲಿ ನಾವು ಈ ಗುಣಗಳನ್ನು ಕಾಣುತ್ತೇವೆ. ಅವನ ಬುದ್ಧಿ ಸ್ಥಿರವಾಗಿದೆ. ಅವನು ಮೋಹದಿಂದ ಪಾರಾಗಿರುವನು. ಅವನು ಬ್ರಹ್ಮಾನುಭವದ ಮೇಲೆಯೇ ನೆಲೆಸಿರುವನು. ಅವನು ಇನ್ನು ಮೇಲೆ ಬ್ರಹ್ಮನ ವಿಷಯದಲ್ಲಿ ಅನುಮಾನಿಸುವುದಿಲ್ಲ. ಈ ಅನುಮಾನ, ಊಹೆ, ಅಪನಂಬಿಕೆ ಇವುಗಳೆಲ್ಲ ಇನ್ನು ಪ್ರಾರಂಭದ ಸ್ಥಿತಿ. ಇವುಗಳನ್ನೆಲ್ಲ ಅವನು ದಾಟಿ ಹೋಗಿರುವನು. ಆ ಬುದ್ಧಿಗೆ ಅನುಭವದ ಆಧಾರ ಸಿಕ್ಕಿದೆ. ಅದಕ್ಕೆ ಅದು ಚಂಚಲವಾಗುವುದಿಲ್ಲ. ಯಾವ ಬುದ್ಧಿಗೆ ಅನುಭವದ ಆಧಾರ ಸಿಕ್ಕಿಲ್ಲವೋ ಅದಕ್ಕೆ ಸ್ವಲ್ಪ ಬಿರುಸಾದ ಸಂಶಯದ ಗಾಳಿ ಬೀಸಿದರೆ ಸಾಕು, ಅವನು ಕಟ್ಟಿಕೊಂಡಿರುವ ನೆಮ್ಮದಿಯ ಗುಡಿಸಲು ಕಿತ್ತು ಹೋಗುವುದು. ಅನುಭವದ ಮೇಲೆ ನಿಂತ ಬುದ್ಧಿಯಾದರೂ ಒಳ್ಳೆಯ ಬಂಡೆಯ ಮೇಲೆ ಕಟ್ಟಿದ ಕಟ್ಟಡ. ಎಷ್ಟು ಗಾಳಿ ಬೀಸಲಿ, ಮಳೆ ಬೀಸಲಿ ಅದರಿಂದ ಏನೂ ಆಗುವುದಿಲ್ಲ. ಅದನ್ನು ಮುತ್ತಿರುವ ಸ್ವಲ್ಪ ಕೊಳೆ ಹೋಗಿ ಹಿಂದಿಗಿಂತ ಮತ್ತು ಕಾಂತಿಯಿಂದ ಶೋಭಿಸುವುದು. ಅವನಲ್ಲಿ ಮೋಹವಿಲ್ಲ. ಸತ್ಯ ಅಸತ್ಯವಾದ ಪರಮಾತ್ಮನನ್ನು ಸತ್ಯಸ್ಯ ಸತ್ಯವಾದ ಪರಮಾತ್ಮನನ್ನು ಅವನು ಕಂಡಿರುವನು, ಅನುಭವಿಸಿರುವನು. ಅವನು ಇನ್ನು ಮೇಲೆ ಪ್ರಪಂಚದ ಎಂತಹ ಮೋಹಕವಾದ ವಸ್ತುವಾಗಲಿ ಅದರ ಆಕರ್ಷಣೆಗೆ ಬೀಳನು. ಬಿದ್ದರೆ ಆ ಮನುಷ್ಯನಿಗೆ ಇನ್ನೂ ಬ್ರಹ್ಮಾನುಭವ ಸಿಕ್ಕಿಲ್ಲ. ರಾಮ ಕಾಮ ಎರಡೂ ಒಟ್ಟಿಗೆ ಹೋಗಲಾರದು. ಒಂದಿದ್ದರೆ ಮತ್ತೊಂದಿಲ್ಲ. ರಾಮನನ್ನು ರುಚಿ ನೋಡಿದವರಿಗೆ ಈ ಪ್ರಪಂಚ ಹೊಲಸು. ಇದರ ಕಡೆ ಅವನು ಗಮನ ಕೊಡನು. ಇಲ್ಲಿ ಗಮನ ಕೊಟ್ಟರೆ ಅವನ ಜ್ಞಾನದಲ್ಲಿ ಏನೋ ದೋಷವಿದೆ. ಅನುಭಾವಿಗೆ ಈ ದೋಷ ನಿರ್ಮೂಲವಾಗಿದೆ. ಅವನು ಸದಾ ಬ್ರಹ್ಮದಲ್ಲಿಯೇ ಇರುವನು. ಒಂದು ಸಮಯ ಅದನ್ನು ಜ್ಞಾಪಿಸಿಕೊಳ್ಳುವುದು, ಮತ್ತೊಂದು ಸಮಯ ಅದನ್ನು ಮರೆಯುವುದಿಲ್ಲ. ಎಲ್ಲ ಅವಸ್ಥೆಗಳಲ್ಲಿಯೂ ಜ್ಞಾನ ಅವನನ್ನು ಬೆಂಬಿಡದೆ ಇರುವುದು. ಈ ವ್ಯವಹಾರ ಭೂಮಿಕೆಯಲ್ಲಿ ಇರುವಾಗಲೂ ಅವನ ಮನಸ್ಸು ಪರಮಾರ್ಥದಲ್ಲಿ ಮುಳುಗಿರುತ್ತದೆ.
ಬ್ರಹ್ಮಾನುಭವದ ಮೇಲೆ ನಿಂತಿರುವ ಜೀವಿ ಪ್ರಿಯವಾದುದು ಬಂದರೆ ಅದಕ್ಕೆ ಹಿಗ್ಗುವುದಿಲ್ಲ. ಅದೊಂದು ತಾತ್ಕಾಲಿಕ, ಕ್ಷಣಿಕ, ಅದೊಂದು ಆರೋಪ ಎಂಬುದನ್ನು ಚೆನ್ನಾಗಿ ಮನಗಂಡಿರುವನು. ಅವನು ಅದಕ್ಕೆ ಆಸಕ್ತನಾಗುವುದಿಲ್ಲ. ಅದು ಬರುವುದು, ಹೋಗುವುದು. ಹಾಗೆಯೇ ಅಪ್ರಿಯವಾದುದು ಬಂದರೆ ಅದರ ಭಾರಕ್ಕೆ ಕುಗ್ಗುವುದಿಲ್ಲ. ಅವನಿಗೆ ಗೊತ್ತಿದೆ ಇದೂ ಕ್ಷಣಿಕ, ತಾತ್ಕಾಲಿಕ ಎಂಬುದು. ಇವೆಲ್ಲ ವೇಷ, ಸುಳ್ಳು. ಕೆಲವು ಪ್ರಿಯವಾಗಿರಬಹುದು, ಮತ್ತೆ ಕೆಲವು ಅಪ್ರಿಯವಾಗಿರಬಹುದು. ಜ್ಞಾನಿಯ ದೃಷ್ಟಿ ಪ್ರಿಯ ಅಪ್ರಿಯದ ಹಿಂದೆ ಇರುವ ಸನಾತನ ಸತ್ಯದ ಕಡೆಗೆ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ತನ್ನಲ್ಲಿಯೇ ಸುಖವನ್ನು ಪಡೆಯುತ್ತಾನೆ. ಬ್ರಹ್ಮಯೋಗದಿಂದ ಕೂಡಿದ ಅವನು ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ. ಯೋಗಿಯ ಸುಖವೆಲ್ಲ ತನ್ನಲ್ಲಿಯೇ ಇರುವುದು. ಅವನು ಬಾಹ್ಯ ವಿಷಯಗಳನ್ನು ಬೆನ್ನಟ್ಟಿ ಹೋಗುವುದಿಲ್ಲ. ತನ್ನ ಸುಖಕ್ಕೆ ಯಾವ ಸುಖ ಬಾಹ್ಯ ವಸ್ತುವಿನ ಆಸರೆಯ ಮೇಲೆ ನಿಂತಿದೆಯೋ ಅದು ಅನ್ಯಾಶ್ರಯದ್ದು. ಅದಿಲ್ಲದೆ ಇದ್ದರೆ ನಮಗೆ ಸುಖವಿಲ್ಲ. ಒಂದು ಸಲ ಅದನ್ನು ನಾವು ಅನುಭವಿಸಿದರೆ ಪದೇ ಪದೇ ಅದನ್ನು ಅನುಭವಿಸಬೇಕೆಂದು ಹಾತೊರೆಯುವುದು ಮನಸ್ಸು. ಅದಕ್ಕಾಗಿ ಎಷ್ಟು ಕಷ್ಟವಾದರೂ ಪಡಲು ಸಿದ್ಧ. ನಾವು ಹೊರಗಿನಿಂದ ಬರುವ ವೇದನೆಗಳಿಗೆ ಗುಲಾಮರಾಗುವೆವು. ಅದು ಏನು ಬೆಲೆ ಕೇಳುವುದೋ ಅದನ್ನು ಕೊಡುವೆವು. ಯೋಗಿ ಹೊರಗೆ ಹೋಗುವ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅದರ ಮೂಲಕ ವ್ಯರ್ಥವಾಗಿ ಹೋಗುತ್ತಿದ್ದ ಮಾನಸಿಕ ಶಕ್ತಿಯನ್ನೆಲ್ಲ ಅಂತರ್ಮುಖ ಮಾಡಿ ಅದನ್ನು ಪರಮಾತ್ಮನ ಕಡೆಗೆ ಹರಿಸುವನು. ಆ ಪರಮಾತ್ಮನ ಸಂಬಂಧದಿಂದ ಇವನಿಗೆ ಸುಖ ಬರುವುದು. ಆ ಸುಖವೋ ತನ್ನಲ್ಲಿಯೇ ಜಿನುಗುತ್ತಿರುವುದು. ಅದಕ್ಕೆ ಬಾಹ್ಯ ವಸ್ತುಗಳ ಸಂಪರ್ಕವೇ ಬೇಕಿಲ್ಲ. ಅದನ್ನು ಎಷ್ಟು ಅನುಭವಿಸಿದರೂ ಜಿಗುಪ್ಸೆಯಾಗುವುದಿಲ್ಲ. ಅದನ್ನು ಇನ್ನೂ ಹೆಚ್ಚು ಹೊತ್ತು ಅನುಭವಿಸುತ್ತಿರುವ ಎನ್ನಿಸುವುದು. ಇಂದ್ರಿಯ ಸುಖ ಹಾಗಲ್ಲ. ನಿಮಗೆ ಎಷ್ಟೇ ಪ್ರಿಯವಾದ ಅನುಭವ ಆದರೂ ಸ್ವಲ್ಪ ಕಾಲವಾದ ಮೇಲೆ ಬೇಜಾರಾಗುವುದು. ನನಗೆ ತುಂಬಾ ಪ್ರಿಯವಾಗಿರುವುದನ್ನು ಎಷ್ಟು ತಿಂದೇನು, ಅದೊಂದು ಮಿತಿ ಮೀರಿದರೆ ನಮಗೆ ವಾಂತಿ ಬರುವುದು. ಮುಂಚೆ ಯಾವುದನ್ನು ನೆನೆಸಿಕೊಂಡರೆ ಬಾಯಲ್ಲಿ ನೀರು ಬರುತ್ತಿತ್ತೋ ಈಗ ಅದನ್ನು ನೆನೆಸಿಕೊಂಡರೆ ವಾಕರಿಕೆ ಬರುವುದು. ಎಷ್ಟೇ ಪ್ರಿಯವಾದ ಹಾಡಾದರೂ ಕೇಳುತ್ತಿದ್ದರೆ ಬೇಜಾರಾಗುವುದು. ಸುಂದರವಾದ ನೋಟ ನೋಡುತ್ತಾ ನೋಡುತ್ತಾ ಬೇಜಾರಾಗುವುದು. ಎಲ್ಲ ಹೊಸದರಲ್ಲಿ ಅದರಿಂದ ಬರುವ ಆನಂದ ಸ್ವಲ್ಪ ಕಾಲವಾದ ಮೇಲೆ ಅದರಿಂದ ಆನಂದವೇನು ಬರುವುದಿಲ್ಲ. ಅಭ್ಯಾಸವಾಗಿರುವುದರಿಂದ ಅದನ್ನು ಮಾಡಲೇಬೇಕಾಗಿರುವುದರಿಂದ ಮಾಡಿ ಹಾಕುವೆವು. ಭಗವಂತನ ಚಿಂತನೆಯಿಂದ ಬರುವ ಆನಂದ ಹಾಗಲ್ಲ. ನಾವು ಅದನ್ನು ಎಷ್ಟು ಅನುಭವಿಸಿದರೂ ಹಳತಾಗುವುದಿಲ್ಲ, ಬೇಜಾರಾಗುವುದಿಲ್ಲ, ಸಾಕು ಎನಿಸುವುದಿಲ್ಲ. ಇದು ಯಾವ ವಿಧವಾದ ಕೆಟ್ಟ ಪರಿಣಾಮವನ್ನು ನಮ್ಮ ಮೇಲೆ ಬಿಡುವುದಿಲ್ಲ. ಆದರೆ ಇಂದ್ರಿಯ ಸುಖ ಹಾಗಲ್ಲ. ಅದು ಅತ್ಯುನ್ನತ ಸುಖದ ಶಿಖರಕ್ಕೆ ಮುಟ್ಟಿದಾಗಲೇ ಅಯ್ಯೋ ಇದನ್ನು ಏತಕ್ಕೆ ಅನುಭವಿಸಿದನೋ ಎಂಬ ಪಶ್ಚಾತ್ತಾಪ ಪ್ರಾರಂಭವಾಗುವುದು. ಈ ಗೋಳಿನ ಎದುರಿಗೆ ಈಗ ತಾನೇ ಅನುಭವಿಸಿದ ಸುಖವೆಲ್ಲ ಮಾಯವಾಗುವುದು. ಯೋಗಿಯ ಸುಖ ಅಂಥದ್ದಲ್ಲ. ಅವನಿಗೆ ಬರುವ ಸುಖ ಅಕ್ಷಯವಾದುದು. ತನ್ನ ಇಂದ್ರಿಯಗಳನ್ನು ಗೆದ್ದು ಮನಸ್ಸನ್ನು ಶುದ್ಧಗೊಳಿಸಿ ಏಕಾಗ್ರ ಮಾಡಿ ಪರಮಾತ್ಮನ ಕಡೆ ಕಳಿಸಿದರೆ ಅದರಿಂದ ಸಿಗುವ ಸುಖಕ್ಕೆ ಒಂದು ಅಂತ್ಯವಿಲ್ಲ. ಅವನು ಈ ಪ್ರಪಂಚದ ಹಂಗಿಲ್ಲದೆ ಪರಮಾತ್ಮನ ಮೂಲಕ ಬರುವ ಇಂದ್ರಿಯಾತೀತ ಸುಖವನ್ನು ಹೀರುತ್ತಿರಬಹುದು. ಯೇಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಕೌಂತೇಯ, ಯಾವ ಸುಖಗಳು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಆಗುವುದೋ ಅವು ದುಃಖಕ್ಕೆ ಕಾರಣ. ಅವುಗಳಿಗೆಲ್ಲ ಒಂದು ಆದಿ ಮತ್ತು ಅಂತ್ಯವಿದೆ. ಜ್ಞಾನಿ ಅವುಗಳಲ್ಲಿ ರಮಿಸುವುದಿಲ್ಲ. ವಿಷಯ ಹೊರಗಡೆಗಿದೆ, ಇಂದ್ರಿಯ ನಮ್ಮಲ್ಲಿದೆ. ನಮಗೆ ಹೊರಗಿನಿಂದ ಸುಖ ಬೇಕಾದರೆ ಒಳಗೆ ಇರುವ ಇಂದ್ರಿಯಕ್ಕೂ ಹೊರಗೆ ಇರುವ ವಿಷಯಕ್ಕೂ ಸಂಬಂಧ ಏರ್ಪಡಬೇಕು. ಆಗಲೇ ಸುಖ ಎನ್ನುವ ಸಂವೇದನೆ ನಮಗೆ ಆಗುವುದು. ಸುಂದರವಾದ ವಸ್ತುವನ್ನು ಕಣ್ಣು ನೋಡಬೇಕು. ಇಂಪಾದ ಗಾನವನ್ನು
ಕಿವಿ ಕೇಳಬೇಕು, ಸ್ಪರ್ಶಕ್ಕೆ ಪ್ರಿಯವಾದುದನ್ನು ಅಂಗಾಂಗಗಳು ಮುಟ್ಟಬೇಕು, ರುಚಿಕರವಾದುದನ್ನು ನಾವು ತಿನ್ನಬೇಕು. ಆಗಲೇ ಸುಖ. ಹೊರಗಿನಿಂದ ಬರುವ ಸುಖಗಳೆಲ್ಲ ದುಃಖಕ್ಕೆ ಕಾರಣ. ಒಂದು ಸಲ ಅದನ್ನು ಅನುಭವಿಸಿದರೆ ಪದೇ ಪದೇ ಅದನ್ನು ಅನುಭವಿಸಬೇಕು ಎಂಬ ಅಭ್ಯಾಸ ನಮ್ಮಲ್ಲಿ ಉಂಟಾಗುವುದು. ಅಭ್ಯಾಸದ ಕೈಗೆ ಸಿಕ್ಕಿಕೊಂಡರೆ ಇನ್ನು ಬಿಡಿಸಿಕೊಳ್ಳುವಂತೆಯೇ ಇಲ್ಲ. ಬೇರೆ ನರಕ ಬೇಕಾಗಿಲ್ಲ. ಆ ಅಭ್ಯಾಸದ ಕೈಗೆ ಸಿಕ್ಕಿ ನರಳುವವನನ್ನು ನೋಡಿದರೆ ಅದೇನು ಎಂಬುದು ಗೊತ್ತಾಗುವುದು. ಅಫೀಮನ್ನು ಸೇವಿಸುವ ಅಭ್ಯಾಸವಿರುವವನಿಗೆ ಆ ಸಮಯಕ್ಕೆ ಅದನ್ನು ತೆಗೆದುಕೊಳ್ಳಲಿಲ್ಲ ಎಂದರೆ ಅವನ ಅಂಗೋಪಾಂಗಗಳು ಅದಕ್ಕೆ ಕಾಡುವವು. ಆ ಯಾತನೆಯನ್ನು ಸಹಿಸಲಾರದೆ ಅವನ ಅಫೀಮನ್ನು ಸೇವಿಸುವನು. ಮುಂಚೆ ಅದರಿಂದ ಬರುವ ಸುಖಕ್ಕಾಗಿ ತೆಗೆದುಕೊಂಡ, ಇನ್ನು ಮೇಲೆ ಅದನ್ನು ತೆಗೆದುಕೊಳ್ಳದೇ ಇದ್ದರೆ ತನ್ನಲ್ಲಾಗುವ ತೀವ್ರ ಯಾತನೆಯಿಂದ ಪಾರಾಗಲು ತೆಗೆದುಕೊಳ್ಳುವನು. ಹೀಗೆ ಯಾವುದಾದರೂ ಒಂದು ಸಲ ಅಭ್ಯಾಸವಾದರೆ ಸಾಕು. ಅದನ್ನು ಮಾಡಲು ನಾವು ಏನನ್ನು ಬೇಕಾದರೂ ಅನುಭವಿಸಲು ಸಿದ್ಧ. ಒಂದು ಚುಟಿಕೆ ನಶ್ಯಕ್ಕೆ 1 ಮೈಲಿ ಹೋಗಿ ಬರುವರು. ಒಂದು ಕಪ್ಪು ಕಾಫಿ ಬೇಕಾದರೆ ಕ್ಯೂ ನಿಂತುಕೊಳ್ಳುವರು. ಕುಡಿಯುವ ಅಭ್ಯಾಸ ಇರುವವನಿಗಿಂತಲೂ ಆ ಸಮಯ ಬಂದರೆ ಕುಡಿಯುವುದಕ್ಕಾಗಿ ಏನನ್ನು ಬೇಕಾದರೂ ಮಾಡುವನು. ದುಡ್ಡಿಲ್ಲದಿದ್ದರೆ ಕದಿಯುವನು. ತನ್ನಲ್ಲಿರುವುದನ್ನು ಮಾರಿ ಹಾಕುವನು. ಹೆಂಡತಿಯ ತಾಳಿಯನ್ನಾದರೂ ಮಾರಿ ಕುಡಿಯುವವರೆಗೆ ಹೋಗುವನು. ಹೆಂಡದ ಬದಲು ಇನ್ನೇನೋ ಸಿಕ್ಕುವುದು, ಅದನ್ನು ಕುಡಿದು ತನ್ನನ್ನು ಹಾಳು ಮಾಡಿಕೊಳ್ಳುವನು. ತನ್ನನ್ನು ನೆಚ್ಚಿ ಬಂದವರನ್ನು ಕೈಬಿಡುವನು. ಜೂಜು ಒಂದು ಅಭ್ಯಾಸ. ಮುಂಚೆ ಸಂತೋಷಕ್ಕೆ ಆಡುವರು, ಅನಂತರ ಅಭ್ಯಾಸವಾಗಿ ಆಡುವುದಕ್ಕೆ ಜೊತೆಗಾರರನ್ನು ಹುಡುಕಿಕೊಂಡು ಹೋಗುವರು. ಆಟದಲ್ಲಿ ಎಷ್ಟು ಸೋತರೂ ನಾನು ಮುಂದೆ ಗೆಲ್ಲುತ್ತೇನೆ ಎಂಬ ಹುಚ್ಚಂತೂ ಬಿಡದು. ವಿಷಯ ವಸ್ತುವಿಗೆ ತಮ್ಮನ್ನು ಮಾರಿಕೊಂಡ ಅಭ್ಯಾಸಗಳೆಲ್ಲ ನಮ್ಮನ್ನು ದುಃಖದ ಗುಂಡಿಗೆ ನೂಕುತ್ತವೆ. ನಾವು ಅಲ್ಲಿಂದ ಗುಲಾಮರಾಗಿಯೇ ಏಳುವುದು. ಸ್ವತಂತ್ರರಾಗಿ ಪಾರಾಗುವ ಭರವಸೆಯೇ ಇಲ್ಲ. ಆನೆಯನ್ನು ಹಿಡಿಯುವುದು ಹೀಗೆ. ಒಂದು ಹಳ್ಳವನ್ನು ತೋಡಿ ಅದರ ಮೇಲೆ ಬಿದಿರು ಚಾಪೆಯನ್ನು ಮುಚ್ಚಿ ಮಣ್ಣನ್ನು ಹರಡಿ ಏನಾದರೂ ಬೀಜ ಬಿತ್ತಿ ಬೆಳೆಯುವರು. ಆನೆ ಅದನ್ನು ತಿನ್ನಲು ಬಂದೊಡನೆಯೇ ಅದರ ಭಾರಕ್ಕೆ ಚಾಪೆ ಕುಸಿಯುವುದು, ಹಳ್ಳದೊಳಕ್ಕೆ ಬೀಳುವುದು. ಇನ್ನು ಏನು ಮಾಡಿದರೂ ಮೇಲೆ ಬರುವಂತೆಯೇ ಇಲ್ಲ. ಮನುಷ್ಯ ಇದಕ್ಕೆ ಕಾದಿದ್ದು ಅದಕ್ಕೆ ಸರಪಳಿ ಹಾಕಿ ಕಟ್ಟಿ ಸಾಕಿದ ಆನೆಗಳ ಮೂಲಕ ಅದನ್ನು ಪಳಗಿಸಿ ಬದುಕಿರುವ ತನಕ ಅದನ್ನು ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುವನು. ವಿಷಯ ವಸ್ತುವನ್ನು ಅರಸಿ ಹೋದರೆ ನಮ್ಮ ಪಾಡು ಇದು. ನಾವು ವಿದ್ಯಾವಂತರಾಗಿರಬಹುದು, ಬಲಾಢ್ಯರಾಗಿರಬಹುದು, ಆದರೇನಂತೆ ವಿಷಯ ವಸ್ತುವಿನ ಆಸೆಗೆ ಇದೆಲ್ಲ ಬಲಿದಾನ ಮಾಡುವೆವು. ಇಂದ್ರಿಯ ಸುಖಕ್ಕೆಲ್ಲ ಒಂದು ಆದಿ ಅಂತ್ಯವಿದೆ. ಅದು ಮುಂಚೆ ಇರುವುದಿಲ್ಲ. ಅದರ ಮೇಲೆ ನಮಗೆ ಆಸೆ ಹುಟ್ಟುವುದು, ಅದನ್ನು ಪಡೆಯಬೇಕೆಂದು ಮನಸ್ಸು ಬಲಾತ್ಕರಿಸುವುದು. ಅಂತೂ ಹೇಗೋ ಅದನ್ನು ಪಡೆಯಲು ಯತ್ನಿಸುವೆವು. ನ್ಯಾಯವೋ ಅನ್ಯಾಯವೋ ಅದನ್ನು ಪರಿಗಣಿಸುವುದಿಲ್ಲ. ಆ ವಸ್ತುವನ್ನು ಅನುಭವಿಸುತ್ತಿರುವಾಗ ಸುಖದ ಆದಿ ಪ್ರಾರಂಭವಾಗುವುದು. ಅನುಭವಿಸುತ್ತಾ ಇದ್ದಂತೆ ಸುಖ ತೀರುವುದು. ಅದನ್ನು ಇನ್ನೂ ಹೆಚ್ಚು ಅನುಭವಿಸುವುದಕ್ಕೂ ಆಗುವುದಿಲ್ಲ. ಸ್ವಲ್ಪ ಕಾಲವಾದ ಮೇಲೆ ಪುನಃ ಆ ವಸ್ತುವಿನ ಮೇಲೆ ಬಯಕೆ ಚಿಗುರುವುದು. ಅದನ್ನು ಸಂಗ್ರಹಿಸುತ್ತಿರುವುದು, ಅನುಭವಿಸುತ್ತಿರುವುದು, ಹೀಗೆ ಸಾಗುತ್ತಿರುವುದು. ಗಾಣಕ್ಕೆ ಕಟ್ಟಿದ ಎತ್ತು ಹೇಗೆ ಗಾಣದ ಸುತ್ತಲೂ ಹೋಗುತ್ತಿರುವುದೋ ಹಾಗೆ ನಾವು ಅಭ್ಯಾಸದ ಗಾಣದ ಸುತ್ತ ಹೋಗುತ್ತಿರುವೆವು. ಜ್ಞಾನಿ ಇವುಗಳಲ್ಲಿ ರಮಿಸುವುದಿಲ್ಲ. ಏಕೆಂದರೆ ಅವನು ಈ ವಿಷಯ ವಸ್ತುಗಳು ಎಂತಹ ದುಸ್ಥಿತಿಗೆ ಒಯ್ಯುವವು ಎಂಬುದನ್ನು ತಕ್ಷಣವೇ ಊಹಿಸಬಲ್ಲ. ನಾವು ಯಾವುದನ್ನು ಸುಖ ಎನ್ನುತ್ತೇವೆಯೋ ಅದು ಗಾಳದ ಕೊನೆಯಲ್ಲಿರುವ ಹುಳು. ಮೀನು ಅದನ್ನು ತಿನ್ನಲು ಹೋದರೆ ತನ್ನ ಪ್ರಾಣವನ್ನೇ ಆಹುತಿಯಾಗಿ ಕೊಡಬೇಕು. ಇದನ್ನು ಜ್ಞಾನಿ ಇತರರ ಅನುಭವದಿಂದ ಕಲಿಯುತ್ತಾನೆ. ತನ್ನ ಬುದ್ಧಿಬಲದಿಂದಲೇ ಅದನ್ನು ತಿಳಿಯುತ್ತಾನೆ. ಮುಂಚೆ ವಿಷಯ ವಸ್ತುವಿನ ಕಡೆ ಇಂದ್ರಿಯ ಜಾರುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದು ಸಲ ಜಾರಿದರೆ ಆಯಿತು, ಮಧ್ಯೆ ಎಲ್ಲಿಯೂ ನಿಲ್ಲುವಂತೆಯೇ ಇಲ್ಲ. ಚೆಂಡೊಂದು ಮೇಲಿನ ಮೆಟ್ಟಿಲಿನಿಂದ ಉರುಳುವಂತೆಗಿದು. ಒಂದು ಸಲ ಉರುಳಿತು ಎಂದರೆ ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲುವುದಕ್ಕೆ ಆಗುವುದಿಲ್ಲ. ಉರುಳುತ್ತಾ ವೇಗ ಹೆಚ್ಚಿ ತಳಮುಟ್ಟುವವರೆಗೆ ಹೋಗುವುದು. ಜ್ಞಾನಿ ಇವುಗಳನ್ನೆಲ್ಲ ಮುಂಚೆಯೇ ಆಲೋಚಿಸಬಲ್ಲ. ಅದಕ್ಕೆ ಅವನು ಸುಖಕ್ಕಾಗಿ ಹೊರಗೆ ಅಲೆದಾಡುವುದಿಲ್ಲ.
ತನ್ನಲ್ಲಿಯೇ ಚಿಲುಮೆಯನ್ನು ತೋಡುವನು. ಅದರೊಳಗಿಂದ ಜಿನುಗುವುದು ಪರಮಾತ್ಮನ ಆನಂದದ ಬುಗ್ಗೆ. ಅದನ್ನು ಪಾನ ಮಾಡುವನು. ಸರ್ವ ಸಂಶಯಗಳನ್ನು ನಿವಾರಿಸುವುದು ಅದು. ಭವರೋಗವನ್ನು ಕೊನೆಗಾಣಿಸುವುದು ಇದು. ಇನ್ನವನು ಮರ್ತ್ಯನಲ್ಲ, ಅಮೃತಾತ್ಮನಾಗುವನು. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶರೀರವನ್ನು ಬಿಡುವುದಕ್ಕೆ ಮುಂಚೆ ಯಾರು ಕಾಮ ಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುವನೋ ಅವನೇ ಯೋಗಿ, ಅವನೇ ಸುಖಿ. ಕಾಲವಾದ ಮೇಲೆ ಕಾಮಾದಿಗಳನ್ನು ಜಯಿಸುವುದಕ್ಕೆ ಆಗುವುದಿಲ್ಲ. ಸಾಯುವುದಕ್ಕೆ ಮುಂಚೆ ಇದನ್ನು ಮಾಡಬೇಕಾಗಿದೆ. ಕೆರೆಯಲ್ಲಿ ಮೀನನ್ನು ಹಿಡಿಯಬೇಕಾದರೆ ನೀರು ತುಂಬಿದಾಗ ಪ್ರಯತ್ನಿಸಬೇಕು. ಕೆರೆಯೆಲ್ಲ ಬತ್ತಿ ಹೋಗಿ ಅಂಗಳ ಖಾಲಿಯಾಗಿರುವಾಗ ಯಾವ ಮೀನು ತಾನೇ ಅಲ್ಲಿರುವುದು ಹಿಡಿಯುವುದಕ್ಕೆ? ಇಂದ್ರಿಯಗಳನ್ನು ವಿಷಯ ವಸ್ತು ಯಾವಾಗಲೂ ಸೆಳೆಯುತ್ತಿರುವಂತೆ ಕಾಣುವುದು. ಅದು ಭರದಿಂದ ಅತ್ತ ಸಾಗುವುದು, ವಿಷಯ ವಸ್ತುವಿನ ಕಡೆ ಹೋಗುವುದು. ಹುಡುಗರು ಜಾರುಗುಪ್ಪೆಯಲ್ಲಿ ಮೇಲಿನಿಂದ ಕೆಳಕ್ಕೆ ಜಾರುವುದು ಸರಾಗ. ಅದಕ್ಕೆ ವಿರೋಧವಾಗಿ ಹೋಗಬೇಕಾದರೆ ಕಷ್ಟ. ವಿಷಯ ವಸ್ತು ಯಾವ ವೇಗದಿಂದ ಇಂದ್ರಿಯಗಳನ್ನು ಸೆಳೆಯುತ್ತಿದೆಯೋ ಅದಕ್ಕಿಂತ ಹೆಚ್ಚು ವೇಗದಿಂದ ಮನಸ್ಸನ್ನು ದೇವರ ಕಡೆಗೆ ಸೆಳೆದರೆ ಮಾತ್ರ ಸಾಧ್ಯ. ಅದು ಕಷ್ಟವೇನೋ ನಿಜ, ಆದರೆ ಹೋರಾಟದಿಂದ ಸಾಧ್ಯವಾಗುವುದು. ವಿಮಾನ ನೆಲದ ಮೇಲೆ ಇರುವುದು. ಅದು ಆಕಾಶಕ್ಕೆ ಏರಬೇಕಾದರೆ ನೆಲ ಅದನ್ನು ಎಷ್ಟು ವೇಗದಿಂದ ಸೆಳೆಯುತ್ತದೆಯೋ ಅದಕ್ಕಿಂತ ಹೆಚ್ಚು ವೇಗವನ್ನು ವ್ಯತಿರಿಕ್ತವಾಗಿ ಉತ್ಪತ್ತಿ ಮಾಡಿಕೊಂಡರೆ ಮಾತ್ರ ಸಾಧ್ಯ. ಆ ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಳ್ಳುವುದಕ್ಕೆ ಅದರಲ್ಲಿ ಶಕ್ತಿ ಇರುವುದರಿಂದ ಅದು ನೆಲವನ್ನು ಬಿಟ್ಟು ಮೇಲೆ ಇರುವುದು. ಅದರಂತೆಯೇ ಇಂದ್ರಿಯ ಪ್ರಪಂಚಕ್ಕೆ ವಿರೋಧವಾಗಿ ಭಗವಂತನ ಮೇಲೆ ಅಭೀಪ್ಸೆ ಬಲವಾಗಿದ್ದರೆ ಮಾತ್ರ ದೇವರೆಡೆಗೆ ಹಾರಬಹುದು. ಯೋಗಿ ಈ ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಂಡು ಇಂದ್ರಿಯಾತೀತ ಅನುಭವದೆಡೆಗೆ ಹಾರುವನು. ಶರೀರ ಬೀಳುವುದಕ್ಕೆ ಮುಂಚೆಯೇ, ಅಂದರೆ ಇಳಿ ವಯಸ್ಸಿನಲ್ಲಿ ಸಾಯುವುದಕ್ಕೆ ಸ್ವಲ್ಪ ಮುಂಚೆ ಇದನ್ನು ಅಭ್ಯಾಸ ಮಾಡಬೇಕೆಂದಲ್ಲ. ಇಳಿ ವಯಸ್ಸಿನಲ್ಲಿ ಇಂದ್ರಿಯಗಳೆಲ್ಲ ದುರ್ಬಲವಾಗಿರುತ್ತವೆ. ಅದನ್ನು ನಿಗ್ರಹಿಸುತ್ತೇನೆ ಎಂದರೆ ಅದಕ್ಕೆ ಅರ್ಥವೇ ಇಲ್ಲ. ಕಟ್ಟೆಯಲ್ಲಿರುವ ನೀರೆಲ್ಲ ಹರಿದು ಹೋದ ಮೇಲೆ ಇನ್ನು ತೂಬನ್ನು ಮುಚ್ಚಿ ಪ್ರಯೋಜನವೇನು? ನೀರು ಕಟ್ಟೆಗೆ ವೇಗವಾಗಿ ಹರಿದು ಬರುತ್ತಿರುವಾಗಲೇ ತೂಬನ್ನು ಮುಚ್ಚಬೇಕು. ಆಗ ನೀರನ್ನು ಸಂಗ್ರಹಿಸುತ್ತೇವೆ. ಅದನ್ನು ಉಪಯುಕ್ತವಾದ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಾಗುವುದು. ಯೌವನದಲ್ಲಿ ಇನ್ನೂ ಇಂದ್ರಿಯಗಳು ಬಲವಾಗಿರುವಾಗ ಇಂದ್ರಿಯಗಳನ್ನು ನಿಗ್ರಹಿಸುವುದನ್ನು ಅಭ್ಯಾಸ ಮಾಡಬೇಕು. ಬದುಕಿರುವಾಗ ಅದು ನಮಗೆ ಸಿದ್ಧಿಸಿದ್ದರೆ ಸತ್ತ ಮೇಲೂ ಪುನರ್ಜನ್ಮದಲ್ಲಿಯೂ ನಾವು ಆ ನಿಗ್ರಹದೊಡನೆ ಹುಟ್ಟುತ್ತೇವೆ. ಈಗ ಇಲ್ಲದೆ ಮುಂದೆ ನಮಗೆ ಸಿಕ್ಕುವುದು ಎಂದರೆ ಬೀಜವನ್ನು ಬಿತ್ತದೆ ಬೆಳೆಯನ್ನು ಕೊಯ್ಯಲು ಕೊಡುಗೋಲನ್ನು ತೆಗೆದುಕೊಂಡು ಹೋದಂತೆ. ಯೋಗಿಯಾದವನು ಯೌವನದಲ್ಲಿಯೇ ಇಂದ್ರಿಯಗಳು ಇನ್ನೂ ಬಲವಾಗಿರುವಾಗಲೇ ಅವುಗಳನ್ನು ನಿಗ್ರಹಿಸುವನು. ಇಂದ್ರಿಯಗಳಿಗೆ ಎಷ್ಟು ಕೊಟ್ಟರೂ ಇನ್ನೂ ಬೇಡ ಎಂದು ಹೇಳುವುದಿಲ್ಲ. ನಾವು ಅವುಗಳು ಕೇಳುವುದನ್ನು ಕೊಡುವುದರಲ್ಲೇ ನಮ್ಮ ಜೀವನವೆಲ್ಲ ಕಳೆಯುವುದು. ನಾವು ಅದರ ಗುಲಾಮರಾಗುವೆವು. ಯೋಗಿಯಾದರೋ ಪರಮ ಸುಖಿ. ಅವನು ಹೊರಗೆ ವಿಷಯ ವಸ್ತುಗಳಲ್ಲಿ ಅದನ್ನು ಹುಡುಕಲು ಹೋಗುವುದಿಲ್ಲ. ತನ್ನಲ್ಲಿಯೇ ಸದಾಕಾಲವೂ ಹರಿಯುತ್ತಿರುವ ಅಮೃತ ಚಿಲುಮೆಯನ್ನು ಪಾನ ಮಾಡಿ ಸುಖಿಯಾಗಿರುವನು. ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾರು ಅಂತಃಸುಖಿಯಾಗಿರುವನೋ, ಅಂತರಾರಾಮನಾಗಿರುವನೋ, ಅಂತರ್ಜ್ಯೋತಿಯಾಗಿರುವನೋ ಆ ಯೋಗಿಯು ಬ್ರಹ್ಮಭೂತನಾಗಿ ನಿರ್ವಾಣವನ್ನು ಪಡೆಯುವನು. ಸಾಯುವುದಕ್ಕೆ ಮುಂಚೆ ಈ ಗುಣಗಳು ಒಬ್ಬನಲ್ಲಿದ್ದರೆ ಅವನು ಸತ್ತ ಮೇಲೆ ಮುಕ್ತನಾಗುತ್ತಾನೆ. ಇಲ್ಲದೇ ಇದ್ದರೆ ಅವನು ಹಿಂತಿರುಗಿ ಬರಬೇಕಾಗುವುದು. ಅವನ ಸುಖ ಆತ್ಮನಲ್ಲಿಯೇ ಇದೆ. ಅವನು ಸುಖವನ್ನು ಅರಸಿಕೊಂಡು ಹೊರಗೆ ಹೋಗುವುದಿಲ್ಲ. ಅವನ ಸುಖ ವಿಷಯ ವಸ್ತುಗಳ ಆಧಾರದ ಮೇಲೆ ಇಲ್ಲ, ಇಂದ್ರಿಯ ವೇದನೆಯ ಮೂಲಕವೂ ಇಲ್ಲ. ಅವನು ತನ್ನಲ್ಲಿರುವ ಪಂಚಕೋಶಗಳೆಂಬ ತೆರೆಯನ್ನು ಸರಿಸಿ ಅಂತರಾಳಕ್ಕೆ ಹೋಗಿರುವನು.
ಅಲ್ಲಿರುವ ಪರಮಾತ್ಮನನ್ನು ಕುರಿತು ಚಿಂತಿಸುವನು, ಅವನನ್ನು ಅನುಭವಿಸುವನು, ಅವನನ್ನು ಸವಿಯುವನು. ಇದೇ ಅವನ ಸುಖ. ಈ ಸುಖಕ್ಕೆ ಮಿಗಿಲಾದ ಸುಖವಿಲ್ಲ. ವಿಷಯ ಸುಖದ ಪ್ರಪಂಚದಲ್ಲಿ ಹೊರಗಿನ ಯಾವ ವಸ್ತುವಿನ ಹಂಗೂ ಇಲ್ಲದೆ ತನ್ನ ಪಾಡಿಗೆ ತಾನು ಇದ್ದರೂ ಅವನಷ್ಟು ಸುಖಪುರುಷ ಇನ್ನಾರೂ ಇಲ್ಲ. ಅವನ ಆರಾಮ ಎಲ್ಲ ಒಳಗೇ ಇರುವುದು. ಅವನು ಅದಕ್ಕಾಗಿ ಹೊರಗೆ ದೃಶ್ಯಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅನೇಕ ವೇಳೆ ಆಫೀಸಿನಲ್ಲಿ ಕೆಲಸ ಮಾಡಿ ಸಾಕಾಗಿ ತಾನು ಹಾಯಾಗಿ ರಜಾ ತೆಗೆದುಕೊಂಡು ಇರಬೇಕೆಂದು ವ್ಯಕ್ತಿ ಬಯಸುವನು. ರಜವನ್ನೂ ತೆಗೆದುಕೊಳ್ಳುವನು, ಮನೆಯಲ್ಲಿಯೂ ಇರುವನು. ಆದರೆ ಹಾಯಾಗಿ ಮಾತ್ರ ಇರುವುದಿಲ್ಲ. ಇಲ್ಲಿ ಇಂದ್ರಿಯಗಳು ಅವನನ್ನು ಸುಮ್ಮನೆ ಬಿಡುವವೇ? ಯಾವಾಗಲೂ ಎಲ್ಲೆಲ್ಲೋ ಅವನನ್ನು ನೂಕುತ್ತಿರುವವು. ಬಹುಶಃ ಆಫೀಸಿಗಿಂತ ಹೆಚ್ಚು ತರಲೆ ತಾಪತ್ರಯಗಳೆಲ್ಲ ಮನೆಯಲ್ಲಿರುವಾಗ ಹಚ್ಚಿಕೊಳ್ಳುವನು. ಇಂದ್ರಿಯಗಳ ಗುಲಾಮನಾಗಿ ವಿರಾಮ ಸಿಕ್ಕುವುದಿಲ್ಲ. ಅವನು ಎಲ್ಲಿದ್ದರೂ ಜೀತ ಮಾಡಲೇಬೇಕು. ನಿಜವಾಗಿ ವಿರಾಮ ಸಿಕ್ಕುವುದು ಇಂದ್ರಿಯ ಜಯ್ಯೆಗೆ. ಅವನಷ್ಟು ಆರಾಮವಾಗಿ ಯಾರಿರುವನು? ಅವನು ಇಂದ್ರಿಯ ವಸ್ತುಗಳು ಕರೆದತ್ತ ಹೋಗುವುದಿಲ್ಲ. ಹಾಗೆಯೇ ಯೋಗಿಯ ಬೆಳಕು, ಜ್ಞಾನವೆಲ್ಲ ಒಳಗೆ ಇರುವುದು. ಪರಾತ್ಪರ ವಸ್ತುವನ್ನು ಕಾಣುವುದು, ಅದರ ಬೆಳಕಿನಲ್ಲಿ ಎಲ್ಲವನ್ನೂ ನೋಡುವುದೇ ಜ್ಞಾನ. ಈ ಜ್ಞಾನ ಯಾವಾಗಲೂ ಹೊರಗಿನಿಂದ ಬರುವುದಿಲ್ಲ. ಹೊರಗೆ ನಮಗೆ ಸಿಕ್ಕುವುದು ಒಳಗೆ ಇರುವುದನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾತ್ರ. ಯಾರೂ ಜ್ಞಾನವನ್ನು ನಮಗೆ ಕೈತುತ್ತಿನಂತೆ ಹೊರಗೆ ಬಡಿಸಲಾರರು. ನಾವೇ ಅದನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ಹೊರಗಿನಿಂದ ಪಡೆಯಬಹುದು. ಆಧ್ಯಾತ್ಮಿಕ ವಿಷಯಗಳನ್ನು ವಿವರಿಸುವ ಪುಸ್ತಕಗಳನ್ನು ಓದುವುದು ನಮಗೆ ಸಹಾಯ ಮಾಡುವುದು. ಆದರೆ ಅದೇ ಸಾಲದು. ನಾವು ಸಾಧನೆ ಮಾಡಿ ಒಳಗೆ ಅದನ್ನು ತಿಳಿದುಕೊಳ್ಳಬೇಕು. ಆ ದಿವ್ಯ ಜ್ಯೋತಿ ಎಲ್ಲ ಜೀವಿಗಳ ಹೃದಯದ ಅಂತರಾಳದಲ್ಲಿಯೂ ಇದೆ. ಆದರೆ ನಾವು ಅಜ್ಞಾನದ ತೆರೆಗಳಿಂದ ಅದನ್ನು ಮುಚ್ಚಿ ಅಯ್ಯೋ ಕತ್ತಲು ಎಂದು ಅಳುತ್ತಿರುವೆವು. ಯಾವಾಗ ತೆರೆಯನ್ನು ಅತ್ತ ಸರಿಸುವೆವೋ ವೇದೋಪನಿಷತ್ತಿನ ಉಗಮ ಸ್ಥಾನ ನಮ್ಮಲ್ಲಿಯೇ ಇರುವುದು ಗೊತ್ತಾಗುವುದು. ಯಾರು ಅಂತಃಸುಖ, ಅಂತರಾರಾಮ, ಅಂತರ್ಜ್ಯೋತಿಯನ್ನು ಪಡೆದಿರುವನೋ ಅವನು ಬ್ರಹ್ಮಸ್ವರೂಪವನ್ನು ಪಡೆದು ಮುಕ್ತನಾಗುತ್ತಾನೆ. ಹೇಗೆ ಇದ್ದಲೊಂದು ಬೆಂಕಿಯ ಮಧ್ಯೆ ಇದ್ದರೆ ಅದೂ ಕೂಡ ಧಗಧಗಿಸುವ ಬೆಂಕಿಯಂತೆ ಆಗುವುದೋ ಹಾಗೆ ಯಾವುದನ್ನು ನಾವು ಕುರಿತು ಚಿಂತಿಸುತ್ತಿರುವೆವೋ ಅದರಂತೆಯೇ ಆಗುವೆವು. ಆದ ಕಾರಣ ಶಾಸ್ತ್ರಗಳು ಬ್ರಹ್ಮನನ್ನು ಚಿಂತಿಸುತ್ತಿದ್ದರೆ ಬ್ರಹ್ಮನೇ ಆಗುವನು ಎಂದು ಸಾರುವವು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಕ್ಷೀಣ ಕಲ್ಮಷರಾಗಿ ದ್ವಂದ್ವರಹಿತರಾಗಿ ಜಿತೇಂದ್ರಿಯರು ಸರ್ವಭೂತ ಹಿತದಲ್ಲಿ ನಿರತರಾಗಿರುವವರು ಆದ ಋಷಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುವರು. ಕಲ್ಮಷವಿಲ್ಲದವರು ಎಂದರೆ ಅವರು ಕೊಳೆಯನ್ನು ಎಂದೆಂದಿಗೂ ಶುದ್ಧ ಮಾಡಿಕೊಂಡಿರುವರು. ಸಾಧಾರಣ ಮನುಷ್ಯನಿಗೆ ಅಂದಂದಿನ ಕೊಳೆಯನ್ನು ಅಂದಂದು ಶುದ್ಧಿ ಮಾಡಿಕೊಳ್ಳುವುದೇ ದುಸ್ತರವಾಗಿರುತ್ತದೆ. ಪುನಃ ಮಾರನೆಯ ದಿನದ ಹೊತ್ತಿಗೆ ಆಗಲೇ ಆ ಕೊಳೆ ಸೇರಿಕೊಂಡಿರುವುದು. ಇದು ಇಂದು ಸ್ನಾನ ಮಾಡಿದಂತೆ ನಾಳೆ ನಾವು ಪುನಃ ಸ್ನಾನ ಮಾಡಬೇಕು. ಇಲ್ಲದೇ ಇದ್ದರೆ ನಾಳೆಯ ಕೊಳೆ ಹೋಗುವುದಿಲ್ಲ. ಇಲ್ಲಿ ಯೋಗಿ ಒಂದೇ ಸಲ ತಾನು ಕಲ್ಮಷದಿಂದ ಪಾರಾಗಿದ್ದಾನೆ. ಇನ್ನು ಮೇಲೆ ಅವನನ್ನು ಯಾವ ಕಲ್ಮಷವೂ ಮುಟ್ಟುವುದಿಲ್ಲ. ಅಜ್ಞಾನದ ಕಿಲುಬು ಇನ್ನು ಮೇಲೆ ಜ್ಞಾನಕ್ಕೆ ಅಂಟುವುದಿಲ್ಲ. ಹಿತ್ತಾಳೆ ಮತ್ತು ತಾಮ್ರದ ಒಡವೆಗೆ ಚಿನ್ನದ ಮುಲಾಮನ್ನು ಹಾಕಿದ್ದರೆ ಆ ಮುಲಾಮು ಕೆಲವು ಕಾಲದ ಮೇಲೆ ಬಿಟ್ಟು ಹೋಗುವುದು. ಆದರೆ ಅದು ಚಿನ್ನದ್ದೇ ಆಗಿದ್ದರೆ ಅದರ ಸ್ವಭಾವ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯೋಗಿ ಹಾಗೆ ಅಪರಂಜಿಯ ಚಿನ್ನದ ಪಾತ್ರೆಯಂತೆ. ಅದಕ್ಕೆ ಯಾವ ತೊಳೆಯುವುದು ಬೆಳಗುವುದು ಬೇಕಾಗಿಲ್ಲ. ಅದರ ನೈಜ ಸ್ವಭಾವವೇ ಶುಭ್ರತೆ. ಅವರು ದ್ವಂದ್ವದಿಂದ ಪಾರಾಗಿದ್ದಾರೆ. ಲಾಭ, ನಷ್ಟ, ಜಯ, ಅಪಜಯ, ನಿಂದ, ಸ್ತುತಿ ಮುಂತಾದ ದ್ವಂದ್ವಗಳು ಅವರನ್ನು ಇನ್ನು ಮೇಲೆ ಅಂಜಿಸಲಾರವು. ಅವರು ದ್ವಂದ್ವವನ್ನು ನೋಡುವುದಿಲ್ಲ. ದ್ವಂದ್ವದ ಹಿಂದೆ ಇರುವ ಸಾಮ್ಯವನ್ನು ನೋಡುತ್ತಾರೆ. ದ್ವಂದ್ವವನ್ನು ನೋಡಿದರೆ ಅದರಿಂದ ಆಗುವ ಪ್ರತಿಕ್ರಿಯೆಗೆ ಒಬ್ಬನು ಬದ್ಧನಾಗುತ್ತಾನೆ. ಯಾರು ದ್ವಂದ್ವದ ಮೇಲೆ ಮನಸ್ಸನ್ನೇ ಹಾಕುವುದಿಲ್ಲವೋ ಅವನಿಗೆ ಇವು ಏನನ್ನೂ ಮಾಡಲಾರವು.
ನಾಮರೂಪದ ದೃಷ್ಟಿಯಿಂದ ನೋಡಿದರೆ ನಾನಾತ್ವ ಮತ್ತು ದ್ವಂದ್ವಗಳು ಯಾರು ನಾಮರೂಪಗಳನ್ನು ಭೇದಿಸಿ ಹೋಗುವರೋ ಅವರು ಎಲ್ಲಾ ಕಡೆಯಲ್ಲೂ ಒಂದನ್ನೇ ನೋಡುತ್ತಾರೆ. ಅವರು ಜಿತೇಂದ್ರಿಯರು, ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದವರು, ವಿಷಯ ವಸ್ತುವಿನ ಕಡೆ ಹೋಗುವುದನ್ನು ತಡೆದು ಆ ಮನೋಶಕ್ತಿಯನ್ನು ಪರಮಾತ್ಮನ ಕಡೆ ಹೋಗುವಂತೆ ಮಾಡುವರು. ಇಂದ್ರಿಯ ನಿಗ್ರಹ ಜಯಕಾರಿಯಾಗಬೇಕಾದರೆ ಬರೀ ವಿಷಯ ವಸ್ತುವಿನ ಕಡೆ ಹೋಗುವ ಮನಸ್ಸನ್ನು ತಡೆದರೆ ಸಾಲದು. ಮನಸ್ಸನ್ನು ದೇವರ ಕಡೆ ಹರಿಸಬೇಕು. ಮನಸ್ಸಿಗೆ ಯಾವುದಾದರೂ ಒಂದು ನೆಲೆ ಬೇಕು. ಒಂದು ಕಡೆ ಹೋಗಬೇಡ ಎಂದರೆ ಸಾಲದು, ಎಲ್ಲಿ ಹೋಗಬೇಕು ಎಂಬುದನ್ನು ಹೇಳಬೇಕು. ಒಂದು ಕಡೆ ನೀರು ಹರಿದುಕೊಂಡು ಹೋಗುತ್ತಿದೆ, ಅಲ್ಲಿ ಕಟ್ಟೆ ಹಾಕಿ ಆ ನೀರನ್ನು ಬೇರೆ ಕಡೆ ಹೋಗುವಂತೆ ಮಾಡಬೇಕು. ಇಂದ್ರಿಯವನ್ನು ಯಶಸ್ವಿಯಾಗಿ ನಿಗ್ರಹಿಸಿದ್ದೇನೆ ಎಂದರೆ ಅದು ಬಹಳ ಕಾಲ ಹಾಗೆ ಇರಲಾರದು. ನಿಜವಾದ ಈ ರಹಸ್ಯವನ್ನು ಅರಿತವನು ಅದನ್ನು ಒಂದು ಕಡೆ ಮುಚ್ಚುತ್ತಾನೆ, ಮತ್ತೊಂದು ಕಡೆ ತೆಗೆಯುತ್ತಾನೆ. ಇಂದ್ರಿಯದ ಕಡೆ ಹೋಗುವುದನ್ನು ಮುಚ್ಚುತ್ತಾನೆ, ಪರಮಾತ್ಮನ ಕಡೆ ಹರಿದು ಹೋಗುವುದಕ್ಕೆ ಬಾಗಿಲನ್ನು ತೆಗೆಯುತ್ತಾನೆ. ಇಂತಹ ಯೋಗಿಗಳು ಬದುಕಿರುವ ಪರ್ಯಂತರ ಸರ್ವಭೂತಗಳ ಹಿತದಲ್ಲಿ ತನ್ಮಯರಾಗಿರುವರು. ಅವರು ಎಲ್ಲರ ಕಣ್ಣು ಮುಂದೆ ಒಳ್ಳೆಯ ಕೆಲಸವನ್ನು ಎಲ್ಲರ ಕಣ್ಣ ಮುಂದೆ ಒಳ್ಳೆಯ ಕೆಲಸವನ್ನು ಯಾವಾಗಲೂ ಮಾಡುವುದು ನಮಗೆ ತೋರುವುದಿಲ್ಲ. ಆದರೆ ಯೋಗಿ ತಾನೊಂದು ಗುಹೆಯಲ್ಲಿರಲಿ, ಅಲ್ಲಿಯೂ ಎಲ್ಲರಿಗೂ ಒಳ್ಳೆಯದನ್ನೇ ಕೋರುವನು. ತಾನು ಕಂಡ ಅನುಭವಿಸಿದ ಶಾಂತಿಯನ್ನು ಎಲ್ಲರಿಗೂ ಯಾವ ಜಾತಿ ಕೋಮಿನ ಭಾವನೆಯೂ ಇಲ್ಲದೆ ನೀಡುತ್ತಿರುವನು. ಎಲ್ಲರೂ ಕಷ್ಟದಿಂದ ಪಾರಾಗಬೇಕು, ಎಲ್ಲರೂ ಬಂಧನದಿಂದ ಪಾರಾಗಬೇಕು ಎಂಬುದೊಂದೇ ಅವನ ಬಯಕೆ. ದೇವರ ಸಮೀಪಕ್ಕೆ ಹೋಗುತ್ತಿರುವವನ ಹೃದಯ ವಿಶಾಲವಾಗುತ್ತಾ ಬರುವುದು. ಇಡೀ ಮಾನವ ಕೋಟಿಗೆ ಅವನ ಹೃದಯ ಮರುಗುವುದು. ಅವನಿಗೆ ಎಲ್ಲರೂ ಸಹೋದರರಾಗುವರು. ಏಕೆಂದರೆ ಎಲ್ಲರೂ ಭಗವಂತನ ಮಕ್ಕಳು. ಪ್ರಪಂಚದಲ್ಲಿ ಇರುವುದನ್ನೆಲ್ಲ ಬಾಚಿ ತಬ್ಬುವಂತಹ ಪ್ರೇಮ ಅವನದಾಗುವುದು. ಏಕೆಂದರೆ ಅವನು ಎಲ್ಲೆಡೆಯಲ್ಲೂ ಭಗವಂತನನ್ನು ನೋಡುವನು. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಪಾರಾಗಿ ಮನಸ್ಸನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡು ಆತ್ಮವನ್ನು ಅರಿತಿರುವ ಯೋಗಿಗಳಿಗೆ ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ವಾಣ ಇರುವುದು. ಇಲ್ಲಿ ಯತಿ ಯಾರು ಎಂಬುದನ್ನು ಶ್ರೀಕೃಷ್ಣ ವಿವರಿಸುವನು ಮತ್ತು ಅವನಿಗೆ ಏನು ದೊರಕುವುದು ಎಂಬುದನ್ನು ಹೇಳುವನು. ಯತಿ ಮುಂಚೆ ಕಾಮ ಕ್ರೋಧಗಳಿಂದ ಪಾರಾಗಬೇಕು. ನಮ್ಮನ್ನು ಈ ಸಂಸಾರವೆಂಬ ಗೂಟಕ್ಕೆ ಕಟ್ಟಿಹಾಕಿರುವ ದೊಡ್ಡ ಸರಪಳಿಯೇ ಇದು. ಕಾಮವೆಂಬುದು ನಮ್ಮನ್ನು ಒಂದು ವಿಷಯ ವಸ್ತುವಿಗೆ ಕರೆದುಕೊಂಡು ಹೋಗಿ ಅದರಿಂದ ಬರುವ ಅನುಭವಕ್ಕೆ ನಮ್ಮನ್ನು ಕಟ್ಟಿಹಾಕುವುದು. ನಮ್ಮಲ್ಲಿ ಒಂದು ಆಸೆಯಲ್ಲ ಇರುವುದು, ಹಲವು ಆಸೆಗಳಿವೆ. ಎಲ್ಲಕ್ಕೂ ದಾಸರಾಗುವೆವು. ಇಂದ್ರಿಯದ ಸೆರೆಮನೆಯಲ್ಲಿ ಬಂಧಿತರಾಗುವೆವು. ಪ್ರಾಣಿಗಳು ಹೇಗೆ ಪಂಜರದಲ್ಲಿ ಬಂದಿಗಳೋ ಹಾಗೆ ಇರುವೆವು. ಇಂದ್ರಿಯದ ಬಾಗಿಲಿನ ಮೂಲಕ ನಮಗೆ ಆಯಾ ಕಾಲಕ್ಕೆ ಸಿಕ್ಕುವ ಚೂರು ರೊಟ್ಟಿ ಮೂಳೆಗಳಲ್ಲದೆ ಬೇರೆ ಇಲ್ಲ. ಯಾವುದಾದರೂ ವಸ್ತು ನಾವು ಆಶಿಸುವ ವಸ್ತುವಿನ ಮಧ್ಯ ಆತಂಕವಾಗಿ ಬಂದರೆ ಅದರ ಮೇಲೆ ರೇಗುವೆವು. ಕೋಪ ಬಂದರೆ ನಮ್ಮ ವಿವೇಚನಾ ಶಕ್ತಿಯೆಲ್ಲ ಕದಡಿ ಹೋಗುವುದು. ಆ ಸಮಯದಲ್ಲಿ ಏನಾದರೂ ಅನಾಹುತ ಮಾಡುವೆವು. ಹಲವು ದಿನಗಳು ಮಾಡಿದ ಒಂದು ಕೆಲಸವನ್ನು ಒಂದು ದಿನದಲ್ಲಿ ಹಾಳು ಮಾಡಿಕೊಳ್ಳಬಹುದು. ರಿಪೇರಿ ಮಾಡದ ರೀತಿಯಲ್ಲಿ ಅದಕ್ಕೆ ಬೆಂಕಿ ಇಡುವೆವು. ಯತಿಯಾದವನು ಮುಂಚೆಯೇ ಈ ಕಾಮ ಕ್ರೋಧದ ಬಲೆಗೆ ಬೀಳುವುದಿಲ್ಲ. ಅವನಿಗೆ ಪರಬ್ರಹ್ಮನ ಹೊರತು ಈ ಜಗತ್ತಿನಲ್ಲಿ ಇನ್ನಾವ ಮೋಹವೂ ಇಲ್ಲ. ಎಲ್ಲಾ ಮೋಹಗಳನ್ನು ಅವನು ಅದಕ್ಕಾಗಿ ಬಲಿ ಕೊಡುವನು. ಅವನು ಪ್ರಶಾಂತ ಚಿತ್ತ. ಕೋಪದ ಮೂಲಕ ಅವನು ತನ್ನ ಶಕ್ತಿಯನ್ನು ವ್ಯಯ ಮಾಡಿಕೊಳ್ಳುವುದಿಲ್ಲ. ಕಾಮವಿದ್ದರೆ ಕೋಪ, ಕಾಮವೇ ಬೇರು, ಕೋಪ ಅದರಿಂದ ಹುಟ್ಟಿರುವುದು. ಕಾಮವೇ ಇಲ್ಲದವನಿಗೆ ಇನ್ನು ಅದರ ಫಲವೆಲ್ಲಿ ಬರುವುದು? ಯತಿ ತನ್ನ ಮನಸ್ಸನ್ನು ನಿಗ್ರಹಿಸಿದವನು. ಅವನು ಸಿಕ್ಕಿದಂತೆ ಮನಸ್ಸನ್ನು ಹರಿಬಿಡುವುದಿಲ್ಲ. ಅವನು ಅದನ್ನು ಕೇಂದ್ರೀಕರಿಸಿ, ಅಂದರೆ ಯತಿಯಾದವನು ಮನಸ್ಸನ್ನು ಕೇಂದ್ರೀಕರಿಸಿ ಪರಮಾತ್ಮ ವಸ್ತುವಿನ ಕಡೆ ಹರಿಸುವನು. ಇನ್ನು ಮೇಲೆ ಪ್ರಿಯವಾದ ವೈಷಯಿಕ ವಸ್ತುಗಳು ಅವನಿಗೆ ಚಕ್ಕಳ ಗುಳಿಯನ್ನು ಇಟ್ಟು ನಗಿಸಲಾರವು.
ಅಪ್ರಿಯವಾದ ವಿಷಯಗಳು ಅವನನ್ನು ಬಾಧಿಸಲಾರವು. ಮನೋನಿಗ್ರಹದಿಂದ ಅದ್ಭುತವಾದ ಶಕ್ತಿ ಅವನಿಗೆ ಕರಗತವಾಗುವುದು. ಅದನ್ನು ಅವನು ಬ್ರಹ್ಮನ ಕಡೆ ತಿರುಗಿಸುವನು. ಆಗ ಅವನಿಗೆ ಬ್ರಹ್ಮ ದರ್ಶನವಾಗುವುದು. ಯಾವಾಗ ಮನಸ್ಸನ್ನು ಅಂತರ್ಮುಖ ಮಾಡುವನೋ ಆ ನಿಗ್ರಹಿಸಿದ ಶಕ್ತಿಯೆಲ್ಲ ಕೋಶಗಳನ್ನು ತೂರಿ ಹೋಗಿ ಎಲ್ಲದರ ಹಿಂದೆ ಇರುವ ಬ್ರಹ್ಮ ದರ್ಶನವಾಗುವುದು. ಯಾವಾಗ ಒಬ್ಬ ತನ್ನೊಳಗೆ ಅದನ್ನು ತಂದಿರುವನೋ ಆಗ ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಎಲ್ಲಾ ನಾಮರೂಪಗಳ ಹಿಂದೆಯೂ ಅವನಿಗೆ ಅದೇ ಕಾಣುವುದು. ಅವನು ಪ್ರಪಂಚವನ್ನು ನೋಡುವ ದೃಷ್ಟಿಯೇ ಬದಲಾಯಿಸುವುದು. ಬದ್ಧ ಜೀವಿ ಹೊರಗೆ ಕಾಣುವ ನಾಮರೂಪ ನೋಡುತ್ತಾನೆ. ಮುಕ್ತ ಜೀವಿ ನಾಮರೂಪಗಳ ಹಿಂದೆ ಇರುವ ಪರಮಾತ್ಮ ವಸ್ತುವನ್ನು ನೋಡುತ್ತಾನೆ. ದೇಹಾಭಿಮಾನ ಹೋಗಿ ಪರಮಾತ್ಮನನ್ನು ತನ್ನ ಅಂತರಾಳದಲ್ಲಿ ಅರಿತ ಮೇಲೆ ಹೊರಗೆ ದೃಶ್ಯ ಪ್ರಪಂಚದಲ್ಲಿ ಎತ್ತ ನೋಡಿದರೂ ಅವನಿಗೆ ಬ್ರಹ್ಮ ದರ್ಶನವೇ ಆಗುವುದು. ಮಡಕೆಯು ಮಣ್ಣಿನಿಂದ ಆಗಿದೆ, ಬಟ್ಟೆಯು ನೂಲಿನಿಂದ ಆಗಿದೆ, ಸಕ್ಕರೆಯ ಪಾಕದಿಂದ ಮಾಡಿದ ಆಕಾರಗಳ ಹಿಂದೆಲ್ಲ ಸಕ್ಕರೆಯೇ ಇದೆ. ಜ್ಞಾನಿ ಮತ್ತು ಅಜ್ಞಾನಿ ಇಬ್ಬರು ಒಂದೇ ವಸ್ತುವನ್ನು ನೋಡುವರು. ಜ್ಞಾನಿ ಅದನ್ನು ಬ್ರಹ್ಮ ಎನ್ನುವನು, ಅಜ್ಞಾನಿ ಅದನ್ನು ಯಾವುದೋ ತುಚ್ಛವಾದ ನಾಮವೆನ್ನುವನು. ನಾವು ನೋಡುವ ದೃಷ್ಟಿಯನ್ನು ಬದಲಾಯಿಸಿದರೆ ಇಡೀ ಪ್ರಪಂಚವೇ ಬದಲಾಯಿಸುವುದು. ಯತಿ ತಾನು ನೋಡುವ ದೃಷ್ಟಿಯಲ್ಲಿ ಒಂದು ಬದಲಾವಣೆಯನ್ನು ಮಾಡಿಕೊಂಡಿರುವನು. ಯಾವುದನ್ನು ನೋಡಿದರೂ ಅವನಿಗೆ ಬ್ರಹ್ಮ ದರ್ಶನವೇ ಆಗುವುದು. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಹೊರಗಿನ ವಿಷಯಗಳನ್ನು ಬಿಟ್ಟು ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಮೂಲಕ ಉಸಿರಾಡುವ ಪ್ರಾಣಾಯಾಮಗಳನ್ನು ಸಮ ಮಾಡಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹಿಸಿ ಮೋಕ್ಷ ಪರಾಯಣನಾಗಿ ಇಚ್ಛೆ ಭಯ ಕ್ರೋಧವನ್ನು ಬಿಟ್ಟ ಮುನಿ ಯಾವಾಗಲೂ ಮುಕ್ತನೇ. ಮುನಿ ಯಾವಾಗಲೂ ಮುಕ್ತನೇ. ಅವನೇನು ಪ್ರಾಣ ಬಿಟ್ಟ ಮೇಲೆ ಮುಕ್ತಿಯ ಅವಸ್ಥೆಯನ್ನು ಪಡೆಯುವುದಿಲ್ಲ. ಮುಕ್ತಿ ಎಂಬುದು ಯಾವುದೋ ಲೋಕಕ್ಕೆ ಹೋಗುವುದು ಅಲ್ಲ. ಅದು ಪ್ರಪಂಚವನ್ನು ನೋಡುವ ಒಂದು ದೃಷ್ಟಿ. ಅದು ನಾವಿಲ್ಲಿರುವಾಗ ಬಂದಿದ್ದರೆ ಬಿಟ್ಟು ಹೋಗುವಾಗಲೂ ನಮ್ಮಲ್ಲಿಯೇ ಇರುವುದು. ಪರಮಾತ್ಮನನ್ನು ನೋಡುವವನ ದೃಷ್ಟಿಯಲ್ಲಿ ಈ ವಿಶೇಷವನ್ನು ಗಮನಿಸುತ್ತೇವೆ. ಅವನು ಹೊರಗಿನ ವಿಷಯ ವಸ್ತುಗಳ ಮೇಲೆ ವ್ಯಾಮೋಹವನ್ನು ಬಿಟ್ಟಿರುವನು. ಅವನು ವಿಷಯ ವಸ್ತುಗಳನ್ನು ತೆಗೆದುಕೊಳ್ಳುವುದೇ ಇಲ್ಲ ಎಂದಲ್ಲ, ದೇಹಧಾರಣೆಗೆ ಅವಶ್ಯಕವಾದುದನ್ನು ಸ್ವೀಕರಿಸುವನು. ವಿಷಯ ವಸ್ತುಗಳನ್ನು ಅನುಭವಿಸಬೇಕೆಂದಲ್ಲ, ಅವನು ನಿರ್ಲಿಪ್ತನಾಗಿ ಅವುಗಳೊಂದಿಗೆ ವ್ಯವಹಾರ ನಡೆಸುತ್ತಿರುವನು. ಅವನು ಎಂದೂ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ, ಆಸಕ್ತನಲ್ಲ, ಬದ್ಧನಲ್ಲ. ಅವನ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟಿರುವನು ಎಂದರೆ ಮನಸ್ಸನ್ನು ಯಾವಾಗಲೂ ಅಂತರ್ಮುಖ ಮಾಡಿ ಪರಮಾತ್ಮನ ಮೇಲೆ ಏಕಾಗ್ರ ಮಾಡಿರುವನು. ಮನಸ್ಸು ಹೀಗಾದಾಗ ಅವನ ದೃಷ್ಟಿಯಲ್ಲಿ ಒಂದು ವ್ಯತ್ಯಾಸ ತೋರುವುದು. ಅವನು ವಿಷಯ ಪ್ರಪಂಚದಲ್ಲಿದ್ದರೂ ಅವನ ದೃಷ್ಟಿ ಅದರ ಮೇಲಿಲ್ಲ, ಅದರ ಹಿಂದೆ ಇರುವ ಪರಮಾತ್ಮ ವಸ್ತುವಿನ ಕಡೆ. ಅವನು ಉಸಿರು ಬಿಡುವುದು ತೆಗೆದುಕೊಳ್ಳುವುದರಲ್ಲಿ ಒಂದು ಸಮತ್ವವನ್ನು ನೋಡುವೆವು. ಯಾವಾಗ ಒಬ್ಬ ಕೋಪಗೊಳ್ಳುವನೋ, ಇನ್ನು ಬೇರೆ ಉದ್ವೇಗಕ್ಕಾದರೂ ಸಿಕ್ಕಿಕೊಳ್ಳುವನೋ, ಆಗ ದೊಡ್ಡ ತಿದಿಯಂತೆ ಉಸಿರಾಡುವುದನ್ನು ನೋಡುತ್ತೇವೆ. ಸಮಾಧಾನವಾಗಿರುವ ಪ್ರಶಾಂತ ಚಿತ್ತನಾದ ಯೋಗಿಯ ಉಸಿರಾಟ ನಿಧಾನವಾಗಿರುವುದು. ಒಬ್ಬ ಬಿಡುವ ಉಸಿರಿನಿಂದಲೇ ಒಬ್ಬನ ಮನಸ್ಸನ್ನು ಊಹಿಸಬಹುದು. ಅವನು ಯಾವಾಗಲೂ ಮೋಕ್ಷಪರಾಯಣ. ಇಂದ್ರಿಯ ಸುಖವನ್ನು ಗಳಿಸುವುದಕ್ಕಾಗಲಿ ಗಳಿಸಿದುದನ್ನು ರಕ್ಷಿಸುವುದಕ್ಕಾಗಲಿ ಗಡಿಬಿಡಿಯಾಗಿರುವ ವ್ಯಕ್ತಿಯಲ್ಲ. ಅವನ ಆದರ್ಶ ಈ ಪ್ರಪಂಚವಲ್ಲ. ಅವನ ಪಾಲಿಗೆ ಈ ಪ್ರಪಂಚ ಒಂದು ಕಸದ ಬುಟ್ಟಿ. ಇದರಲ್ಲಿ ಪಡೆಯಬೇಕಾಗಿರುವುದು, ಅನುಭವಿಸಬೇಕಾಗಿರುವುದು ಯಾವುದೂ ಇಲ್ಲ. ಅವನ ಮನಸ್ಸು ಯಾವಾಗಲೂ ಭಗವಂತನ ಕಡೆ ಹರಿಯುತ್ತಿರುವುದು. ಏಕೆಂದರೆ ಅವನು ಮುಕ್ತಿಕಾಮಿ. ನದಿ ಹೇಗೆ ಸಾಗರಮುಖವಾಗಿ ಹರಿಯುವುದೋ, ಉತ್ತರಮುಖಿ ಯಾವಾಗಲೂ ಉತ್ತರ ದಿಕ್ಕನ್ನೇ ಸೂಚಿಸುತ್ತಿರುವುದೋ, ಹಾಗೆ ಮುನಿಯ ಮನಸ್ಸು ಯಾವಾಗಲೂ ಪರಮಾತ್ಮನ ಕಡೆಗೆ ಹರಿಯುತ್ತಿರುವುದು.
ಅವನು ಈ ಪ್ರಪಂಚವನ್ನು ನೋಡುತ್ತಿದ್ದರೂ ನೋಡುತ್ತಿಲ್ಲ, ಕೇಳುತ್ತಿದ್ದರೂ ಕೇಳುತ್ತಿಲ್ಲ, ಕೆಲಸ ಮಾಡುತ್ತಿದ್ದರೂ ಮಾಡುತ್ತಿಲ್ಲ. ಅವನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇರುವನು ಈ ಪ್ರಪಂಚದಲ್ಲಿ. ಅವನು ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಿಗ್ರಹಿಸಿರುವನು. ಅವನು ಇಂದ್ರಿಯಕ್ಕೆ ದಾಸನಲ್ಲ. ಇಂದ್ರಿಯದ ಮೂಲಕ ವಿಷಯ ವಸ್ತುವಿನ ಕಡೆ ಸರಿದು ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮನಸ್ಸು ತನಗೆ ತೋಚಿದ ವೈಷಯಿಕ ವಸ್ತುವನ್ನೆಲ್ಲ ಕುರಿತು ಚಿಂತಿಸುವುದಕ್ಕೆ ಆಗುವುದಿಲ್ಲ. ಅದು ಪರಮಾತ್ಮನಿಗೆ ಮೀಸಲಾಗಿದೆ. ಅದನ್ನು ಪ್ರಪಂಚಕ್ಕೆ ಕೊಟ್ಟು ಎಂಜಲು ಮಾಡಿಲ್ಲ. ಅದರಂತೆಯೇ ಅವನ ಬುದ್ಧಿಯನ್ನು ಪರಮಾತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸುತ್ತಿರುವನು. ಅದರಿಂದ ಬಾಹ್ಯ ಪ್ರಪಂಚದಲ್ಲಿ ಏನನ್ನಾದರೂ ಪಡೆಯುವುದಕ್ಕೆ ಯತ್ನಿಸುತ್ತಿಲ್ಲ. ಮುನಿ ತುಂಬಾ ಬುದ್ಧಿವಂತ. ಆದರೆ ಅವನು ಆ ಬುದ್ಧಿಯನ್ನು ಪ್ರಪಂಚದ ಸಂತೆಯಲ್ಲಿ ಸಿಕ್ಕುವ ಕ್ಷುದ್ರ ವಸ್ತುವನ್ನು ಕೊಳ್ಳಲು ಖರ್ಚು ಮಾಡುವುದಿಲ್ಲ. ಅದನ್ನು ಅಂದರೆ ಸಂತೆಯಲ್ಲಿ ಸಿಕ್ಕದ ಪರಮಾತ್ಮ ವಸ್ತುವನ್ನು ಅರಿಯಲು ಮೀಸಲಾಗಿಟ್ಟಿರುವನು. ಗೆಲ್ಲುವುದು ಎಂದರೆ ಇದೇ, ಬುದ್ಧಿಯನ್ನು ಸೇವಕನನ್ನಾಗಿ ಮಾಡಿಕೊಳ್ಳುವುದು. ಅವನು ಇಚ್ಛೆ ಅಂದರೆ ಮುನಿಯಾದವನು ಇಚ್ಛೆ, ಭಯ, ಕ್ರೋಧವನ್ನು ಬಿಟ್ಟಿರುವನು. ಯಾವ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳು ಅವನಲ್ಲಿ ಇಲ್ಲ. ಇವೆಲ್ಲ ಮರೀಚಿಕೆ ಎಂಬುದು ಅವನಿಗೆ ಚೆನ್ನಾಗಿ ವೇದ್ಯವಾಗಿದೆ. ಅವನು ಯಾವುದಕ್ಕೂ ಅಂಜುವುದಿಲ್ಲ. ಈ ಪ್ರಪಂಚದಲ್ಲಿ ಏನಾದರೂ ಅಂಜುವುದಿಲ್ಲ. ಯಾರೂ ಅವನನ್ನು ಅಂಜಿಸಲಾರರು. ಅವನ ಅಂಜಿಕೆಗೆ ಮೃತ್ಯುವಾದ ಭಗವಂತನ ಕೈಯನ್ನು ಹಿಡಿದುಕೊಂಡಿರುವನು. ಈ ಪ್ರಪಂಚದಲ್ಲಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡವನೇ ನಿರ್ಭೀತ. ಯಾವ ಸಾರ್ವಭೌಮನೂ ಅಲ್ಲ, ಯಾವ ಕೋಟ್ಯಾಧೀಶ್ವರನೂ ಅಲ್ಲ. ಎಲ್ಲರೂ ಒಂದಲ್ಲದೆ ಇದ್ದರೆ ಮತ್ತೊಂದಕ್ಕೆ ಅಂಜಬಹುದು. ಸಾರ್ವಭೌಮನಿಗೆ ಬೇಕಾದಷ್ಟು ಸೇನೆಗಿದೆ, ಯಾರೂ ಅವನನ್ನು ಸೋಲಿಸುವಂತೆ ಇಲ್ಲ. ಆದರೆ ಅವನು ಮೃತ್ಯುವನ್ನು ವಂಚಿಸಬಲ್ಲನೆ, ಅಪಕೀರ್ತಿಯನ್ನು ತಳ್ಳಬಲ್ಲನೆ, ರೋಗ ರುಜಿನಗಳನ್ನು, ಶೋಕವನ್ನು ಓಡಿಸಬಲ್ಲನೆ. ಆದರೆ ಮುನಿ ಇದನ್ನೆಲ್ಲ ಮಾಡುವನು. ಆದರೆ ಬಾಹ್ಯಬಲ ಯಾವುದು ಅವನಲ್ಲಿಲ್ಲ. ಅವನಷ್ಟು ದುರ್ಬಲ ಯಾರೂ ಇಲ್ಲ. ಆದರೆ ಈ ಪ್ರಪಂಚದಲ್ಲಿ ಯಾವುದೂ ಅವನನ್ನು ಅಂಜಿಸಲಾರದು. ಕ್ರೋಧವನ್ನು ಬಿಟ್ಟವನು ಅವನು. ವೈಷಯಿಕ ಪ್ರಪಂಚದಲ್ಲಿ ಆಸಕ್ತಿ ಇದ್ದರೆ ಅದನ್ನು ಸಂಗ್ರಹಿಸುವಾಗ ಅದಕ್ಕೆ ಆತಂಕವಾದವುಗಳ ಮೇಲೆ ನಮಗೆ ಕೋಪ ಬರುವುದು. ಆದರೆ ಮುನಿಗೆ ಇವೆಲ್ಲ ಕೆಲಸಕ್ಕೆ ಬಾರದ ಕಪ್ಪೆ ಚಿಪ್ಪುಗಳು. ಇದನ್ನು ಆರಿಸುವವರು ಏನೂ ಅರಿಯದ ಮಕ್ಕಳು. ಇದನ್ನು ಮಕ್ಕಳಿಗೆ ಬಿಡುವನು. ಮುನಿಯಾದರೂ ತನ್ನೊಳಗೆ ಇರುವ ಮಾಣಿಕ್ಯವನ್ನು ಕಂಡು ಹಿಡಿದಿರುವನು. ಅವನಿಗೆ ಇನ್ನು ಮೇಲೆ ಯಾರ ಮೇಲೂ ಕೋಪವಿಲ್ಲ. ಇಂತಹ ಮುನಿ ಬದುಕಿರುವಾಗಲೇ ಅವನು ಯಾವ ಕಾರ್ಯಕ್ಷೇತ್ರದಲ್ಲಿರಲಿ, ಯಾವ ಕೆಲಸವನ್ನೇ ಮಾಡುತ್ತಿರಲಿ, ಅವನ ಮನಸ್ಸು ಮಾತ್ರ ಯಾವಾಗಲೂ ಮುಕ್ತಾವಸ್ಥೆಯಲ್ಲಿಯೇ ಇರುವುದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಯಜ್ಞ ತಪಸ್ಸುಗಳ ಭೋಕ್ತೃವೆಂದು, ಸರ್ವ ಲೋಕಗಳ ಮಹೇಶ್ವರನೆಂದು, ಸರ್ವ ಪ್ರಾಣಿಗಳ ಸ್ನೇಹಿತನೆಂದು ನನ್ನನ್ನು ಅರಿತುಕೊಂಡ ಯೋಗಿ ಶಾಂತಿಯನ್ನು ಪಡೆಯುತ್ತಾನೆ. ನಾವು ಮಾಡುವ ಯಜ್ಞ ತಪಸ್ಸು ಅದು ಯಾವ ವಿಧವಾದರೂ ಆಗಿರಲಿ, ಅದೆಲ್ಲ ಕೊನೆಗೆ ಭಗವಂತನಿಗೆ ಅರ್ಪಿತ. ಅವನು ಅದನ್ನು ಸ್ವೀಕರಿಸಿ ನಮಗೆ ಯೋಗ್ಯವಾದ ಫಲ ಕೊಡುವನು. ಅವನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವುದಿಲ್ಲ. ನಾವು ಭಗವಂತನಿಗೆ ಕೊಡುವುದು ಯಾವುದು ನಿರರ್ಥಕವಾಗುವುದಿಲ್ಲ. ಅವನು ಸರ್ವಲೋಕ ಮಹೇಶ್ವರ. ನಾವು ಯಾವ ಭೂಮಿ ಎಂಬ ಗ್ರಹದ ಮೇಲೆ ವಾಸಿಸುತ್ತಿರುವೆವೋ ಅದು ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಮರಳು ಕಣದಂತೆ. ಈ ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಅವನ ನಿಯಮ ಆಳುತ್ತಿದೆ. ಸಣ್ಣದು ದೊಡ್ಡದು ಜಡ ಚೇತನ ಎಲ್ಲಕ್ಕೂ ಅವನೇ ಒಡೆಯ. ಅವನ ಇಚ್ಛೆಯಿಲ್ಲದೆ ಒಂದು ಸಣ್ಣ ಮರಳು ಕಣ ಕೂಡ ಚಲಿಸುವಂತೆ ಇಲ್ಲ. ಭೂಮಿ ಸುತ್ತುವುದು ಅವನಿಂದ, ಸೂರ್ಯ ಬೆಳಗುವುದು ಅವನಿಂದ, ಮೃತ್ಯು ಕೂಡ ಬರುವುದು ಅವನಿಂದಲೇ. ಅವನು ಜೀವರಾಶಿಗಳಿಗೆಲ್ಲ ಒಳ್ಳೆಯ ಸ್ನೇಹಿತ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಜೀವಿಗಳಿಗೆ ಉಪಕಾರ ಮಾಡುವವನು. ಅವನು ಜೀವ ವಿಕಾಸವಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸುವನು. ಇರುವ ಆತಂಕಗಳನ್ನು ನಿವಾರಿಸುವನು. ಸಂದೇಹಗಳನ್ನು ಪರಿಹರಿಸುವನು. ಎಂತಹ ದುಃಖ ಸಂಕಟಗಳಲ್ಲಿಯೂ ನಮ್ಮನ್ನು ಕೈ ಬಿಡದೆ ನಡೆಸುವನು. ಈ ಪ್ರಪಂಚದಲ್ಲಿ ಎಂದೆಂದಿಗೂ ನಮ್ಮ ನೆರವಿಗಿರುವ ಶಕ್ತಿ ಅವನೊಬ್ಬನೇ.
ಇದನ್ನು ಯಾರು ಅರಿತಿರುವನೋ ಅವನು ಪರಮಶಾಂತಿಯನ್ನು ಪಡೆಯುವನು. ನನ್ನ ಗತಿಯೇನು, ನಡುದೀರಿನಲ್ಲಿ ನನ್ನ ಕೈ ಬಿಡುವನೇ ಎಂದು ಇನ್ನು ಮೇಲೆ ತಲ್ಲಣಿಸುವುದಿಲ್ಲ. ಮಗುವೊಂದು ಅಪ್ಪನ ಕೈಯನ್ನು ಹಿಡಿದುಕೊಂಡು ಹೋದರೆ ಹೇಗೆ ಸುರಕ್ಷಿತವಾಗಿ ಗುರಿಯನ್ನು ಸೇರುವುದೋ ಹಾಗೆ ನಂಬಿದ ಭಕ್ತ ಪರಂಧಾಮವನ್ನು ಸೇರುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.